ಹೊಸ ತಲೆಮಾರಿಗೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಅಳಲು ಸಹ ಕೂಗು ಸಹ ಕೇಳ್ಪಡ್ತಾ ಇದೆ. ನಮ್ಮ ಅಂಗಸಂಸ್ಥೆಗಳು ಮುಂಚೂಣಿ ಘಟಕಗಳನ್ನ ಲೆಕ್ಕದಲ್ಲಿ ತಗೊಂಡಾಗ ಕೂಡ ಇವತ್ತು ಯುವಕರು ಮತ್ತೆ ಹೊಸ ಮುಖಗಳು ಯಾವ ಯೋಜನೆಗಳನ್ನ ರೂಪಿಸಿದ್ರೆ ನಿಜವಾಗ್ಲೂ ಇದೊಂದು ಸಮಾನತೆ ಸಿಗುತ್ತೆ. ನಮ್ಮ ಸ್ಕೀಮ್ಗಳನ್ನೇ ಬೇರೆ ಬೇರೆ ಹೆಸರಿಟ್ಟು ಹೊಸ ಪ್ಯಾಕೇಜ್ ಮಾಡ್ಬಿಟ್ಟು ಬೇರೆ ಕಡೆ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಅಲ್ಲ, ಬೃಹತ್ ಬೆಂಗಳೂರು 5 ಭಾಗಗಳಾಗಬೇಕು ಅಂತ ಹೇಳಿ ದೊಡ್ಡದಾಗಿ ಮಾಡಿದವ್ರು ನೀವೇ ಅಲ್ವಾ? ಏನೋ ಒಂದು ಹೇಳಬೇಕು, ಹೇಳಿದಾಗ ಅದನ್ನ ಟೀಕೆನೇ ಮಾಡಬೇಕು ಅಂತಕ್ಕಂಥ ಪ್ರವೃತ್ತಿ ಮನಸ್ಥಿತಿ ಇದ್ರೆ ಅದು ಅಂಥವ್ರಿಗೆ ನಾವು ಏನು ಮಾಡೋಕ್ಕಾಗೋದಿಲ್ಲ. GBA ಗ್ರೇಟರ್ ಬೆಂಗಳೂರು ಮಾಡಿದಂಥ ಸಂದರ್ಭದಲ್ಲಿ ಇವೆಲ್ಲ ಆಗುತ್ತೆ ಅನ್ನೋ ಒಂದು ಆಲೋಚನೆಗಳು ಇಲ್ವಾ ಸರ್? ಅಲ್ಲಿ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇದೆ. ಒಂದು ವೇಳೆ ಮಳೆ ಬಂತಂದ್ರೆ ಎಲ್ಲಂದ್ರೆ ಅಲ್ಲಿ ಮೋರಿಗಳು ಮುಚ್ಚೋಗುತ್ತೆ, ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಇದರಿಂದ ನಾವು ಹೊರಗಡೆ ಬರೋದು ಹೇಗೆ? ಇವತ್ತು ಮಾಡಿದ ತಕ್ಷಣ ನಾಳೆ ರಿಸಲ್ಟ್ ಕೊಟ್ಬಿಡಲ್ಲ, ಅದು ಸಾಧ್ಯ ಇಲ್ಲ. ಏನ್ ಮಾಡ್ತೀರಿ ಸರ್ ಬಿಡದಿ ರೈತರನ್ನ? ಬಲವಂತವಾಗಿ ನೆಲ ತಗೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುಮನ್ ಟಿವಿ ಕನ್ನಡ. ನಾನು ಅನಿತಾ ಗೌಡ. ವೀಕ್ಷಕರೇ, ಇವತ್ತು ನಮ್ಮ ಜೊತೆಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಸಕ್ರಿಯವಾಗಿ ನಿರತರಾಗಿರ್ತಕ್ಕಂಥ KPCC ರಾಜ್ಯ ವಕ್ತಾರರು ಹಾಗೆಯೇ ಗ್ಯಾರಂಟಿ ಯೋಜನೆಗಳ ಚೇರ್ಮನ್ ಆದಂಥ ಶ್ರೀ ಸುಧೀಂದ್ರ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಹಾಗೆ ಅವರ ಒಂದಷ್ಟು ಪರ್ಸನಲ್ ಕಾಸ್ಪಾದ ಬಗ್ಗೆ ಕೂಡ ಮಾತನಾಡೋಣ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ, ನೀವು ಹೇಳಿ. ಎಸ್ ಸರ್. ಸರ್, ಈಗ ತಾವು ಸಾಕಷ್ಟು ವರ್ಷಗಳಿಂದ ಸಕ್ರಿಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಭಾಳಷ್ಟು ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಬಂದಿದ್ದೀರಿ. ಜೊತೆಗೆ ಒಂದಷ್ಟೇ ಆದಂತಹ ಕೆಲಸ ಕೂಡ ನಿಮಗೆ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅದ್ರ ಜೊತೆಗೆ ಈಗ KPCC ಅಧ್ಯಕ್ಷರಾಗಿ ಶ್ರೀ ಹರಿಪ್ರಸಾದ್ ಅವರಿದ್ದಾರೆ. ಸೊ ಅವರು ಏನೆಲ್ಲ ಮಾಡಬಹುದು ಅಂತ ತಾವು ಹೇಳ್ತೀರಿ? ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಏನು ನೂತನ ಸಾರಥಿಯಾಗಿ ಸನ್ಮಾನ್ಯ ಹಿರಿಯರು ಸುಮಾರು ಒಂದು 18 ರಾಜ್ಯಗಳಲ್ಲಿ ಸರ್ಕಾರವನ್ನು ಹಾಕ್ತಂಥ ಒಬ್ಬ ನುರಿತ ರಾಜಕಾರಣಿ ಏನು BK ಹರಿಪ್ರಸಾದ್ ಅವರಿದ್ದಾರೆ, ಅವರು ಏನೆಲ್ಲ ಮಾಡ್ಬೋದು ಅನ್ನೋದು ಅದು ಒಂದು ಸುಮ್ಮನೆ ಒಂದು ಸಾಲುಗಳಲ್ಲಾಗಿ ಹೇಳಲಿಕ್ಕೂ ಇದು ಅಂತಲ್ಲ. ಅವ್ರ ಪ್ರಯಾರಿಟಿ ಏನು ಇವತ್ತು ಅಲ್ಲ. ನಾನು ಹಂಗಂತ ಅದ್ರ ಹಿಂದೆ ಇದ್ದಿರ್ತಕ್ಕಂಥ ಅಧ್ಯಕ್ಷರನ್ನ ಅಲ್ಲಗೆಳೆಯೋದು ಇನ್ನೊಂದು ಮಾಡ್ತೇನೆ. ನಾನು ಇವ್ರ ಬಗ್ಗೆ ಒಂದು ಹೇಳೋದಾದರೆ, ಹರಿಪ್ರಸಾದ್ ಅವರು ಈಸ್ ಎ ಪಾರ್ಟಿ ಮ್ಯಾನ್. ಒಂದೇನು ಅಂದರೆ ಅವರು ಹರಿಪ್ರಸಾದ್ ಇಸ್ ಎ ಐಡಿಯಾಲಜಿ. ಕಾಂಗ್ರೆಸ್ ಅಂದರೆ ಹರಿಪ್ರಸಾದ್ ಅವ್ರಿಗಿರ್ತಕ್ಕಂಥ ನಾಲೆಡ್ಜು, ಅದು ವೈಯಕ್ತಿಕ ಒಂದು ಇನ್ಸಿಡೆಂಟ್ಸ್ ಇರ್ಬೋದು, ಭಾವಗಳಿರ್ಬೋದು, ಅಲ್ವಾ ಪಕ್ಷದಿರ್ಬೋದು, ಅಥವಾ ಪಕ್ಷದ ಇತಿಹಾಸ ಬುನಾದಿ ಇರ್ಬೋದು. ಬಹುಶಃ ನಮ್ಮ ಕರ್ನಾಟಕ ರಾಜ್ಯ ಕಾಂಗ್ರೆಸ್ಸಲ್ಲಿ ನಾನು ಯಾರಿಗೂ ಇಲ್ಲದೆ ಇರತಕ್ಕಂಥ ಒಂದು ಪ್ರವೃತ್ತಿ ಮತ್ತು ಐಡಿಯಾಲಜಿಗೆ ಕಮಿಟೆಡ್ ಹರಿಪ್ರಸಾದ್ ಸಾಹೇಬ್ರಿಗಿದೆ. ಸೊ ಅವ್ರು ಏನು ಮಾಡ್ಬೋದು? ಮೊಟ್ಟ ಮೊದಲನೇದಾಗಿ ಈ ರಾಜ್ಯದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಏನು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದ ಸರ್ಕಾರ ನಡೀತಾ ಇತ್ತು, ಇನ್ನೊಂದಾಯಿತು ಮತ್ತೊಂದಾಯಿತು. ಬಟ್ ಕಾರ್ಯಕರ್ತರಿಗೆ ಒಂದು ನ್ಯಾಯ ಕೊಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೊಡಿಸ್ತಾ ಇದ್ದಾರೆ. ಬಟ್ ಹರಿಪ್ರಸಾದ್ ಸಾಹೇಬರು ಅವರ ಅಧ್ಯಕ್ಷರಾಗಕ್ಕೆ ಮುಂಚೆಯಿಂದನೂ ಅದ್ರ ಬಗ್ಗೆ ಧ್ವನಿಗೂಡಿಸಿ ನಮ್ಮ ಕಾರ್ಯಕರ್ತರಿಂದನೇ ನಾವು ಪಕ್ಷದಿಂದ ಅಲ್ಲ, ಪಕ್ಷಕ್ಕಿಂತ ದೊಡ್ಡವರು ಯಾರೂ ಇಲ್ಲ ಅಂತಕ್ಕಂಥ ಸಂದೇಶವನ್ನು ಸಾರಿ ಕೊಟ್ಟು ಇವತ್ತಿನ ದಿನ ಕಾರ್ಯಕರ್ತರಿದ್ದ ಪಕ್ಷ ಅಂತಕ್ಕಂಥ ಒಂದು ನೀತಿಯನ್ನ, ಒಂದು ಇದನ್ನ ಘಂಟಾಘೋಷವಾಗಿ ಸಾರಿದ್ದವ್ರು ಈಗ ಅವ್ರ ಕೈಗೆ ಚುಕ್ಕಾಣಿ ಸಿಕ್ಕಿದೆ. ಹಂಗಾಗಿ ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಇತಿಹಾಸ, ಕಾಂಗ್ರೆಸ್ನ ಒಂದು ಐಡಿಯಾಲಜಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನು ಬೆಳೆಸ್ತಕ್ಕಂಥ ಕೆಲಸಕ್ಕೆ ಅವರು ಬಹಳ ಮುಖ್ಯ ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಒಂದು ಎರಡನೇದು, ಸಾಮಾನ್ಯ ಕಾರ್ಯಕರ್ತರು ಕೂಡ ಹರಿಪ್ರಸಾದ್ ಅವರ ಅವಧಿನಲ್ಲಿ ಒಂದು ಏನಾರು ಒಂದು ಹುದ್ದೆ ಅವ್ರಿಗೆ, ಅಂದರೆ ಸಾಮಾನ್ಯ ಕಾರ್ಯಕರ್ತ ಅಂದ ತಕ್ಷಣ ಅವರೆಲ್ಲ ಇದು ಕಾಂಗ್ರೆಸ್ ಐಡಿಯಾಲಜಿ ಕಮಿಟೆಡ್ ಮತ್ತು ಅವರು ಸಮಯ ಕೊಡ್ತಕ್ಕಂಥದ್ದೆಲ್ಲ ಇದ್ರೆ ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಏನೋ ಒಂದು ಪ್ಲಾಟ್ಫಾರ್ಮನ್ನು ಮುಟ್ತಾರೆ ಅಂತಕ್ಕಂಥ, ಹರಿಪ್ರಸಾದ್ ಅವರ ನಾಯಕತ್ವದಲ್ಲಿ ಏನೋ ಒಂದು ಪ್ಲಾಟ್ಫಾರ್ಮ್ನ ಮುಟ್ತಾರೆ ಅಂತಕ್ಕಂಥ ನಂಬಿಕೆ ನನಗಿದೆ. ಸರ್ಕಾರದಲ್ಲಿ ಅಂದರೆ ಕಾಂಗ್ರೆಸ್ ಆಗ್ಬೋದು ಅಥವಾ ಪಕ್ಷದಲ್ಲಿ ಹೊಸ ತಲೆಮಾರಿಗೆ, ಯುವಕರಿಗೆ ಯಾವ ರೀತಿಯ ಒಂದು ಪ್ರೋತ್ಸಾಹವನ್ನು ತುಂಬುತ್ತೆ ಅಂತ ಅನಿಸ್ತಿದೆ? ಯಾಕಂತ ಹೇಳಿದ್ರೆ ಸಾಕಷ್ಟು ಕಡೆಗಳಲ್ಲಿ ಏನಂತ ಹೇಳಿದ್ರೆ ಒಂದು ಹೊಸ ತಲೆಮಾರಿಗೆ ಅಷ್ಟೊಂದು ಪ್ರಾಧಾನ್ಯತೆಯನ್ನು ಕೊಡ್ತಾ ಇಲ್ಲ ಅನ್ನೋ ಒಂದು ಅಳಲು ಸಹ ಕೂಗು ಸಹ ಕೇಳ್ಪಡ್ತಾ ಇದೆ. ನೋಡಿ, ನಾನು ಇದನ್ನ ಸಾಮಾನ್ಯವಾಗಿ ಜನರಲೈಸ್ಡ್ ಮಾಡಿ ಮಾತಾಡಕ್ಕೆ ಹೋಗೋದಿಲ್ಲ. ನಮ್ಮ ಕಾಂಗ್ರೆಸ್ ಪಕ್ಷದ ವಿಷಯ ಅಂತ ಬಂದಾಗ ಇವತ್ತು ನೀವು ಯಾವುದೇ ಒಂದೊಂದು ಹಂತವಾಗಿ ಪಕ್ಷ ಮತ್ತು ಸರ್ಕಾರ ಎರಡು ಸಪರೇಟ್ ಆಗಿ ಮಾತಾಡೋಣ. ಪಕ್ಷದ ಹಂತ ಅಂತ ಬಂದಾಗ ಇವತ್ತು ನೀವು ಸಾಮಾಜಿಕ ಜಾಲತಾಣ ಇರ್ಬೋದು, ಅಥವಾ ನಮ್ಮ ಮೀಡಿಯಾ ಸೆಲ್ ಇರ್ಬೋದು, ಅಥವಾ ನಮ್ಮ OBC ಸೆಲ್, ಯಾವುದೇ ಒಂದು ನೀವು ಇವತ್ತು ನಮ್ಮ ಅಂಗಸಂಸ್ಥೆಗಳು ಮುಂಚೂಣಿ ಘಟಕಗಳನ್ನ ಲೆಕ್ಕದಲ್ಲಿ ತಗೊಂಡಾಗ ಕೂಡ ಅವೆಲ್ಲನೂ ಇವತ್ತು ಯುವಕರು ಮತ್ತೆ ಹೊಸ ಮುಖಗಳು.
ಎಲ್ಲೋ ಒಂದೆರಡು ಇವರು ಅಂದರೆ ರಾಜಕೀಯ ತಲೆಮಾರು ರಾಜಕೀಯ ಫ್ಯಾಮಿಲಿಯವರು ಇದ್ದಾರೆ, ಬಟ್ ಹಂಗಂತ ಅವ್ರಿಗೆ ಕೂಡ ಶ್ರಮ ಇದೆ. ಇವತ್ತು ಯಾರೋ ಒಬ್ರು ನಮ್ಮಪ್ಪ ಮಿನಿಸ್ಟ್ರು, ನಮ್ಮಪ್ಪ MLA ನಾನು ಇವತ್ತು ಇಲ್ಲಿ ಆಗ್ತಾ ಇದ್ದೀನಿ ಅಂದ್ರೆ ಅವ್ರದ್ದು ಶ್ರಮ ಇದೆ. ಯಾರೇ ಆಗಲಿ ಸುಮ್ಮನೆ ಬಂದು ಪ್ಯಾರಾಚೂಟ್ ಮಾಡ್ತಕ್ಕಂಥ ಒಂದು ಪ್ರವೃತ್ತಿ ನಮ್ಮಲ್ಲಿ ಇಲ್ಲ. ಒಂದು ಎರಡನೇದು, ಇವತ್ತು ನೀವು ಸರ್ಕಾರದಲ್ಲಿ ಲೆಕ್ಕ ತಗೊಂಡಾಗ ಕೂಡ ಇವತ್ತು GC ಚಂದ್ರಶೇಖರ್ ಅಂತಹ ಕಾರ್ಯಾಧ್ಯಕ್ಷರನ್ನು ಮಾಡಿರ್ತಕ್ಕಂಥದ್ದು ಇರ್ಬೋದು, ಕೃಷ್ಣ ಬೈರೇಗೌಡರು ಮತ್ತೆ ರಿಜ್ವಾನ್ ಅರ್ಷದ್ ಅವ್ರಿಗೆ ಇಡೀ GBAನ ಯಾವ ರೀತಿ ಒಂದು GBAನ 5 ಭಾಗವಾಗಿ ಮಾಡಿದ್ರು, GPN ಯಾವ ರೀತಿ ಹೊಸ ಒಂದು ಇವರು ನಮ್ಮ DK ಶಿವಕುಮಾರ್ ಸಾಹೇಬ್ರ ಒಂದು ಕನಸು ಏನಾಗಿತ್ತು ಅದಕ್ಕೆ ಒಂದು ರೂಪ ಕೊಡ್ತಕ್ಕಂಥ ಸಂಪೂರ್ಣ ಜವಾಬ್ದಾರಿನ ಯುವಕರಾದ ರಿಜ್ವಾನ್ ಅರ್ಷದ್ ಅವರು ಕೊಟ್ಟರು. BDA ಅಧಿಕಾರಿನ ಅಲ್ಲೂ ಯುವಕರಾದಂಥ ಹರೀಶ್ ಅವರು ಕೊಟ್ಟರು. ಸೊ ಅಲ್ಲಿ ಈ ಯುವಕರಲ್ಲ ಅಥವಾ ಇನ್ನೊಂದು ಅನ್ನೋದಕ್ಕಿಂತ ಹೆಚ್ಚಿಗೆ ಯಾರ ಒಂದು ಸಾಮರ್ಥ್ಯದ ಮೇರೆಗೆ ಮತ್ತೆ ಯಾರು ಆ ಜಾಗಕ್ಕೆ ಮತ್ತೆ ಆ ಒಂದು ಸಂಸ್ಥೆಗೆ ಮತ್ತೆ ಆ ಒಂದು ಸಮುದಾಯಕ್ಕೆ ಒಂದು ಹೊಸ ಚಿಂತನೆಯನ್ನು ತರ್ತಾರೆ, ಜನಕ್ಕೆ ಒಂದು ಒಳ್ಳೆದಾಗಕ ರೀತಿ ಇನ್ನೇನು ಒಂಥರ ಫ್ರೆಶ್ ಐಡಿಯಾಸ್ ಏನು ತರ್ತಾರೆ ಅಂಥವ್ರಿಗೆ ನಾವು ಖಂಡಿತವಾಗಿಯೂ, ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತ, ನಾನು ಬೇರೆ ಎಲ್ಲೆಲ್ಲೋ ಯಾರ್ಯಾರ್ದೋ ಯಾಕೆ ಕೊಡಲಿ, ನನಗೆ ಕಾಂಗ್ರೆಸ್ ಪಕ್ಷ ಗುರುತಿಸಿ ಇವತ್ತು ಮಹಾಲಕ್ಷ್ಮಿ ಕ್ಷೇತ್ರದಲ್ಲಿ ಒಂದು ಬ್ಲಾಕ್ ಅಧ್ಯಕ್ಷ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ 3ನೇ ಇದಕ್ಕೆ ಪ್ರೋಟೋಕಾಲ್ಗೆ ಬರುತ್ತೆ. ಸ್ಟೇಟ್ ಪ್ರೆಸಿಡೆಂಟ್, ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಬಿಟ್ಟರೆ ಬ್ಲಾಕ್ ಪ್ರೆಸಿಡೆಂಟ್ ನನ್ನನ್ನು ಮಾಡಿದ್ದಾರೆ. ಗ್ಯಾರಂಟಿ ಕಮಿಟಿ ರಾಜ್ಯಕ್ಕೆ ಮೀಡಿಯಾ ಸೆಲ್ ನನಗೆ ಜವಾಬ್ದಾರಿ ಕೊಟ್ಟಿದ್ರು. ಗ್ಯಾರಂಟಿ ಕಮಿಟಿ ಕ್ಷೇತ್ರಕ್ಕೆ ಚೇರ್ಮನ್ ಮಾಡಿದ್ದಾರೆ, ವಕ್ತಾರ. ಸೊ ಹಾಗಾಗಿ ನಿಮಗೆ ಸಾಮರ್ಥ್ಯ ಇದ್ದು ನೀವು ಕೆಲಸ ಮಾಡ್ತಾ ಇದ್ರೆ, ಇಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಹಿಂದೆ ಓಡಾಡೋದು, ಲೀಡರ್ ಹಿಂದೆ ಓಡಾಡೋದು, ಇನ್ನೊಂದು ಅಲ್ಲದೆ ಇದ್ರೂ ಈ ಒಂದು ಹಂತಕ್ಕೆ ತಲುಪೋದು ಅನ್ನೋಕ್ಕೆ ನನ್ನಿಂದ ಹಿಡಿದು ನಾನು ಯಾವ್ಯಾವ ಹೆಸರು ತಗೊಂಡೆ ಅವರೆಲ್ಲರೂ ಸಾಕ್ಷಿ. ಅಲ್ಲ, ನೀವು ಹೆಸರು ತಗೊಂಡಿದ್ದು ಅಲ್ಲೊಂದು ಇಲ್ಲೊಂದು ಅಷ್ಟೇ ಸರ್. ಇನ್ನು ಸಾಕಷ್ಟು ಜನಕ್ಕೆ ಇನ್ನೂ ಸಿಗ್ತಾ ಇಲ್ಲ. ಜೊತೆಗೆ ಯುವಕರಿಗೆ ಒಂದು ಹೊಸ ಯೋಜನೆಗಳನ್ನ ರೂಪಿಸಬೇಕು. ಸೊ ಅಂತ ಯಾವ ಯೋಜನೆಗಳನ್ನ ರೂಪಿಸಿದ್ರೆ ನಿಜವಾಗ್ಲೂ ಒಂದು ಸಮಾನತೆ ಸಿಗುತ್ತೆ? ನೋಡಿ, ನಮ್ಮಲ್ಲಿ ಬಂದಿರೋವಂಥ ಯೋಜನೆಗಳು ಈಗ ಈ ಮುಖ್ಯಮಂತ್ರಿಗಳು ಬಂದ ತಕ್ಷಣ ನಾವು ಇಡೀ ಇದರಲ್ಲಿ ಯುವ ಸಂಘಗಳನ್ನ ಸ್ಥಾಪಿಸ್ತೀವಿ, ಒಂದೊಂದು ಸಂಘಕ್ಕೆ 10 ಲಕ್ಷ ಅನುದಾನವನ್ನು ಸರ್ಕಾರದಿಂದ ಕೊಟ್ಟು ಮಾಡ್ತೀವಿ ಅಂದ್ರೆ ಅದು ಒಂದು ಯುವಕರ ಸದ್ಬಳಕೆಗೆ ಅಥವಾ ಅವ್ರನ್ನ ಒಂದು ಮೇನ್ ಸ್ಟ್ರೀಮ್ ದಾರಿ ಕರ್ಕೊಂಡು ಹೋಗ್ಲಿಕ್ಕೆ ಇಟ್ ಇಸ್ 10 foot ಫಾರ್ವರ್ಡ್. ಆಮೇಲೆ ಜಾಬು, ಇವತ್ತೇನು ನಮ್ಮ ಕೇಂದ್ರ ಸರ್ಕಾರ ಬರೀ ಬಾಯಿನಲ್ಲಿ 2 ಕೋಟಿ ಮಾಡ್ಬಿಟ್ಟು ಆಮೇಲೆ ಪಕೋಡ ಮಾರಿ ಇನ್ನೊಂದು ಮಾರಿ ಅಂತಕ್ಕಂಥ ಸಲಹೆಗಳನ್ನ ಯುವಕರು ಕೊಟ್ಟರು. ಇವತ್ತು ಒಂದು ಜಾಬ್ ಪ್ಲೇಸ್ಮೆಂಟ್ಸ್ಗೆ ಜಾಬ್ ಮಾಡಲಿಕ್ಕೆ ಒಂದು ಹೊಸ ಪೋರ್ಟಲನ್ನು ಮಾಡಿ ಅದಕ್ಕೆ ಅದರದ್ದೇ ಆದ ಒಂದು ವೈವಿಧ್ಯಮತೆಯಲ್ಲಿ ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ನಾನು ಇವಾಗ ನೀವು ಈ ಕಾರ್ಯ ಆ ಕಾರ್ಯ ಅಂತಲ್ಲ, ಮೊದಲ ಮಹಿಳೆಯರ ಲೆಕ್ಕ ತಗೊಂಡಾಗ ಶಕ್ತಿ ಮತ್ತು ಗೃಹಲಕ್ಷ್ಮಿ ಅಂತ ಯೋಜನೆಗಳನ್ನ ಕೊಟ್ಟು ಇಡೀ ರಾಜ್ಯದಲ್ಲಿ ಇವತ್ತು ಮಹಿಳಾ ಸಬಲೀಕರಣ, ಇವತ್ತು ಕರ್ನಾಟಕ ರಾಜ್ಯ ತಲೆಮಾರು ಆದಾಯದಲ್ಲಿ ದೇಶದಲ್ಲೇ ನಂಬರ್ 1 ಆಗಿದ್ದೆ. ನಮ್ಮಲ್ಲಿ ಇವರು ಏನು ತಗೊಳ್ಳಲ್ಲ, ಇವ್ರದ್ದು ದಿವಾಳಿ ಆಗೋಗ್ತದೆ ಅಂತ ಯಾರು ಹೇಳ್ತಾ ಇದ್ದವರು ಅವರೇ ಇವತ್ತು ನಮ್ಮ ಸ್ಕೀಮ್ಗಳನ್ನೇ ಬೇರೆ ಬೇರೆ ಹೆಸರಿಟ್ಟು ಹೊಸ ಪ್ಯಾಕೇಜ್ ಮಾಡ್ಬಿಟ್ಟು ಬೇರೆ ಕಡೆ ಎಲ್ಲ ಅನೌನ್ಸ್ ಮಾಡ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ತಲೆಮಾರು ಆದಾಯ GDP ಏನಿದೆ ನಂಬರ್ 1 ಆಗಿದೆ ಇಡೀ ಕಂಟ್ರಿನಲ್ಲಿ. ಇದೆಲ್ಲ ಸುಮ್ಮನೆ ಆಗೋದಿಲ್ಲ. ಸಿ, ಎವ್ರಿಥಿಂಗ್ ಹ್ಯಾಸ್ ಎ ಸೈನ್ಸ್, ಎವ್ರಿಥಿಂಗ್ ಹ್ಯಾಸ್ ಎ ರೀಸನ್, ಎವ್ರಿಥಿಂಗ್ ಹ್ಯಾಸ್ ಎ ಲಾಜಿಕ್ ಬಿಹೈಂಡ್ ಇಟ್. ಅದು ಅಷ್ಟೆಲ್ಲ ಆಗಿನೂ ಸಿದ್ದರಾಮಯ್ಯ ಸರ್ಕಾರ ಇದುವರೆ ತನಕ ಮಾಡಿದ್ರಲ್ಲಿ ಫಿಸ್ಕಲ್ ಡಿಸಿಪ್ಲಿನ್ ನಾವು 3.2 ಇಂದ ಜಾಸ್ತಿ ಹೋಗಿಲ್ಲ ನಮ್ಮ ಸರ್ಕಾರದಲ್ಲಿ. ಸೊ ಯಾವುದೇ ಒಂದು ಬೆರಳು ತೋರಿಸಿ ಇಂಥದ್ರಲ್ಲಿ ಇಲ್ಲಿ ಪ್ರಪಾತಕ್ಕೆ ಬಿದ್ದಿದೆ ಅಥವಾ ಇವರು ಸಂಪೂರ್ಣವಾಗಿ ಅಧಿಕಾರನೇ ಇಲ್ಲ ಅಂತಕ್ಕಂಥ ಒಂದೇ ಒಂದು ಮಾತು ಈ ಕಳೆದ 3 ವರ್ಷದಲ್ಲಿ ಸರ್ಕಾರದಲ್ಲಿ ಇಲ್ಲ. ಆಮೇಲೆ ನೀವು ಆಪರ್ಚುನಿಟಿ ಬಗ್ಗೆ ಮಾತ್ರ ನೀವು ಯಾವುದೋ 4-5 ನಿಮಿಷ ಒಂದು ನಿಮಿಷ GBA ಎಲೆಕ್ಷನ್ ಮಾಡಿದೆ ನೋಡಿ. ನಾನು ನಿಮಗೆ ಒಂದು ಸಣ್ಣ GBA ಎಲೆಕ್ಷನ್ ತಗೊಂಡ್ರಿ ಅಂತ ಹೇಳಿ ನಾನು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ. ಈಗ SIR ನಡೀತಾ ಇದೆ. ನನ್ನ ಕ್ಷೇತ್ರ ಮಹಾಲಕ್ಷ್ಮಿ ವಿಧಾನಸಭಾ ಕ್ಷೇತ್ರದಲ್ಲಿ 3,10,000 ವೋಟರ್ಸ್ ಇದ್ದಾರೆ ಇವತ್ತು. ಬಿಫೋರ್ SIR 12 ವಾರ್ಡ್ ಮಾಡಿದ್ದೀವಿ. ಆವ್ರೇಜು 22-23 ಸಾವಿರ ಒಂದು ವಾರ್ಡ್ಗೆ ವೋಟರ್ಸ್ ಆಗುತ್ತೆ. ಈಗ ನೀವು SIR ಆದಮೇಲೆ ಅಥವಾ SIR ನಡೀತಾ ಇರ್ಬೇಕಾದ್ರೆ SIR ಆದಮೇಲೆ 1 ಲಕ್ಷ ಸರಿಸುಮಾರು 1 ಲಕ್ಷ ವೋಟ್ ಕಡಿಮೆ ಆಗ್ತಕ್ಕಂಥ ಒಂದು ಐಡಿಯಾ ನಮಗೆ ಈಗ ಬರ್ತಾ ಇರತಕ್ಕಂಥ ಫಾರ್ಮಲ್ಲಿ ಸಿಕ್ಕಿದೆ. ಅದು 1 ಲಕ್ಷ ಅಂತೂ ಖಂಡಿತ. ಸೊ 3 ಲಕ್ಷದ 10 ಇರೋದು 2 ಲಕ್ಷದ 10 ಆಗುತ್ತೆ ಅಥವಾ 2 ಲಕ್ಷ ಆಗುತ್ತೆ. ನೀವು ಅವಾಗೇನು 10,000 15,000 ಸಾವಿರಕ್ಕೆ ಒಂದು ವಾರ್ಡ್ ಮಾಡ್ತೀರಾ? ಲಾಜಿಕ್ ಇದೆ. ಅಲ್ಲ, ಬೃಹತ್ ಬೆಂಗಳೂರು 5 ಭಾಗಗಳಾಗಬೇಕು ಅಂತ ಹೇಳಿ ದೊಡ್ಡದಾಗಿ ಮಾಡಿದವ್ರು ನೀವೇ ಅಲ್ವಾ? ಹೌದು. ಈ SIR ಮಾಡಿದ್ದು
ಬಿಫೋರ್ SIR ಬೇಸ್ಡ್ ಆನ್ ದ ದೆನ್ ವೋಟರ್ ಲಿಸ್ಟ್ ನಾವು ಮಾಡಿದ್ ನಾವೇ. ಅದರಲ್ಲಿ ತಕ್ಷಣ ಮಧ್ಯದಲ್ಲಿ ಕೇಂದ್ರ ಸರ್ಕಾರದವ್ರು SIR ತಂದ್ರಲ್ಲ, SIR ಒಂದು ಕ್ಷೇತ್ರದಲ್ಲಿ 1,00,000 ವೋಟರ್ನ ಮತದಾರನ ಡಿಫ್ರೆನ್ಸ್ ಇದೆ ಅಂದ್ರೆ ನೀವು ಇಡೀ ಬೆಂಗಳೂರಿನಲ್ಲಿ ಎಷ್ಟಾಗ್ಬೋದು? ಯಾವ ಪ್ರಪಂಚದಲ್ಲಿ ಮಾಡ್ತೀರಿ? 3,10,000ಕ್ಕೆ ನೀವು ಅಂದಾಜು ಮಾಡಿರ್ತಕ್ಕಂಥ ಚುನಾವಣೆ 2,10,000 ವೋಟರ್ಸ್ ಮಾಡೋಕ್ಕಾಗತ್ತಾ? 12 ವಾರ್ಡ್ ಇರೋದನ್ನ ನೀವು ಅವಾಗ 7-8 ವಾರ್ಡ್ ಮಾಡಬೇಕು. ಇನ್ನು ಮಿಕ್ಕಿದ 4 ವಾರ್ಡ್ ಜನ ಏನಾಗ್ತಾರೆ, 4 ವಾರ್ಡ್ ಆಸ್ಪಿರೆಂಟ್ಸ್ ಏನಾಗ್ತಾರೆ? ಸೊ ಲಾಜಿಕಲ್ ರೀಸನ್ ಇದೆ GPA ಮುಂದಾಕಕ್ಕೆ. ಇದು ಯಾವುದು DK ಶಿವಕುಮಾರ್ ಅವ್ರಿಗೆ ಬೇಡ, ಸಿದ್ದರಾಮಯ್ಯನವ್ರಿಗೆ ಬೇಡ, ಇನ್ನೊಬ್ರಿಗೆ ಬೇಡ ಅಂತಕ್ಕಂಥ ಯಾವುದು ಪರ್ಸನಲ್ ನೀತಿ ಇಲ್ಲ. ನಾನು ಕೇಳ್ತೀನಿ ಇದನ್ನ ಹೇಳೋರಿಗೆ, ಇವತ್ತು BJP ಅವರು ದೊಡ್ಡದಾಗಿ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೆದರ್ಕೊಂಡ್ಬಿಟ್ಟಿದ್ದಾರೆ, ಅದಕ್ಕೆ ಮಾಡ್ತಾರೆ. ಇವರು 3.5 ವರ್ಷದಲ್ಲಿ ಎಲೆಕ್ಷನ್ ಮಾಡಿಲ್ಲ, ಹಾಗಾದ್ರೆ ಇವ್ರು ಹೆದರ್ಕೊಂಡೇ ಮಾಡ್ಲಿಲ್ವಾ? ಆಮೇಲೆ ನಿಮ್ಗೆ ಅಲ್ಲ, ಒಂದ್ ನಿಮಿಷ ಒಂದ್ ಸೆಕೆಂಡ್, ಹಂಗೆ ನಿಮಗೆ ಇದ್ದಿದ್ರೆ ಕೋರ್ಟಲ್ಲಿ ನೀವು ನಿಮ್ಮ ಕಡೆಯಿಂದ ಲಾಯರ್ನ ಕಳಿಸಿದ್ದನ್ನ ಅಪೋಸ್ ಮಾಡಿಸಿದ್ರ? ಈಗ ನಾವು ಕೋರ್ಟ್ಗೆ ಹಾಕ್ಬಿಟ್ಟು ಕೇಳಿದ್ವಿ, ನಿಮ್ ಕಡೆಯಿಂದ ಯಾರು ಒಬ್ರನ್ನ ತಕರಾರು ಅರ್ಜಿ ಹಾಕ್ಬಿಟ್ಟು ಅದಕ್ಕೆ ಏನಾರು ನೀವು ಅದಕ್ಕೆ ಇದು ಮಾತಾಡ್ಸಿದ್ರ? ಮೀಡಿಯಾ ಮುಂದೆ ನೀವು ಪ್ರಶ್ನೆಗಳು ಕೇಳಿದಾಗ ಏನೋ ಒಂದು ಹೇಳ್ಬೇಕು, ಹೇಳಿದಾಗ ಅದನ್ನ ಟೀಕೆನೇ ಮಾಡ್ಬೇಕು ಅಂತಕ್ಕಂಥ ಪ್ರವೃತ್ತಿ ಮನಸ್ಥಿತಿ ಇದ್ರೆ ಅದು ಅಂಥವ್ರಿಗೆ ನಾವೇನು ಮಾಡೋಕ್ಕಾಗೋದಿಲ್ಲ. ನಾನು ಏನು ಹೇಳ್ತಾ ಇದ್ದೀನಿ, ನಾನೇನು ನಿಮಗೆ 1,00,000 ಬರೀ ಒಂದು ಕ್ಷೇತ್ರದ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ 1,00,000 ವೋಟ್ ಕಡಿಮೆ ಆಗ್ತಾ ಇದೆ. ಸೊ 1,00,000 ವೋಟ್ ಕಡಿಮೆ ಆದಾಗ ನೀವು GPA ಎಲೆಕ್ಷನ್ ಹೆಂಗೆ ಮಾಡ್ತೀರಿ? 12 ವಾರ್ಡ್ ಮಾಡಿದ್ದೀರಿ, 22,000 23,000 ಪರ್ ವಾರ್ಡ್ ಮಾಡಿದ್ದೀರಿ. 1,00,000 ಕಡಿಮೆ ಆದ್ಮೇಲೆ 22,000 ವೋಟರ್ಸೇ ಇರಲ್ಲ. ಅವಾಗ ನೀವು ಎಷ್ಟು ವೋಟರ್ಸ್ಗೆ ಒಂದೊಂದು ವಾರ್ಡ್ ಮಾಡ್ತೀರಿ? ಎಲ್ಲೋದ್ರಿಗೆ 10,000 ವೋಟ್ ಒಂದೊಂದು ವಾರ್ಡ್ ಮಾಡೋಕ್ಕಾಗತ್ತಾ? 15,000 ಒಂದೊಂದು ವಾರ್ಡ್ ಮಾಡೋಕ್ಕಾಗತ್ತಾ? ಅವಾಗ ನೀವು ವಾರ್ಡ್ ಡಿಇಂಟಿಗ್ರೇಷನ್ ಮಾಡಲೇಬೇಕು. ಆ ಒಂದು ರೀಸನಿಂಗ್ ಇಂದ ನಾವು ಮುಂದೆ ಒಡ್ಡಿರೋದಷ್ಟೇ ಹೊರತು ಚುನಾವಣೆ ಆಲೋಚನೆಗಳು ಮೊದಲು ಇದ್ದಿಲ್ವಾ ಸರ್ ನಿಮ್ಗೆ? GPA ಗ್ರೇಟರ್ ಬೆಂಗಳೂರು ಮಾಡಿದಂತ ಸಂದರ್ಭದಲ್ಲಿ ಇವೆಲ್ಲ ಆಗುತ್ತೆ ಅನ್ನೋ ಒಂದು ಆಲೋಚನೆಗಳು ಇಲ್ವಾ ಸರ್? ನೋಡಿ, ಹಲವಾರು ಕಾರಣಗಳು ಮಿಶ್ರಿತವಾಗಿ ಬಂತು. ಒಂದು SIR ನಡೀತಾ ಇದೆ, ಆಮೇಲೆ ವೋಟರ್ಸ್ ಲಿಸ್ಟ್ ರಿವಿಷನ್ ನಡೀತಾ ಇತ್ತು. ನೀವು ಇವತ್ತು ರೆವಿನ್ಯೂ ಡಿಪಾರ್ಟ್ಮೆಂಟು ಮತ್ತು BBMP ಡಿಪಾರ್ಟ್ಮೆಂಟ್ ನಮ್ಮ ಇಡೀ ಬೆಂಗಳೂರಿನಲ್ಲಿ ನೋಡಿದ್ರೆ ಒಬ್ಬರು ಅಧಿಕಾರಿ, ಕೆಳವರ್ಗದಿಂದ ಹಿಡಿದು ಒಬ್ಬ D ಗ್ರೂಪಿಂದ ಹಿಡಿದು ಒಂದು ಅಂಗನವಾಡಿ ಎಲ್ರಿಗೂ ಪಾಪ ಈ ಕೆಲಸ ಕೊಟ್ಟಿದ್ದಾರೆ. ನಾನು ಅವ್ರನ್ನ ಬ್ಲೇಮ್ ಮಾಡಲ್ಲ, ಯಾಕಂದ್ರೆ ಅವ್ರಿಗೆ ಮ್ಯಾನ್ ಪವರ್ ಬೇಕು ಕೆಲಸ ಮಾಡ್ಕೊಳ್ಳೋಕ್ಕೆ. ಇವತ್ತು ನೀವು ಆಫೀಸ್ಗಳಿಗೆ ಹೋದ್ರೆ ಪಾಪ ಭಾಳ ಕಡಿಮೆ ಜನ, ಯಾಕಂದ್ರೆ ಯಾರು ನೋಡಿ ಸರ್ SIR ಮಾಡ್ಲಿಕ್ಕೆ ಹೋಗಿದ್ದಾರೆ, ಸರ್ ಅದು ಫಾರ್ಮ್ ಫಿಲ್ಅಪ್ ಮಾಡಕ್ಕೆ ಹೋಗಿದ್ದಾರೆ, ವಾಪಸ್ ತಗೊಳಕ್ ಹೋಗಿದ್ದಾರೆ. ಗೃಹಲಕ್ಷ್ಮಿ ಫಾರ್ ಎಕ್ಸಾಂಪಲ್ ಸರ್ವೆ ನಡೀತಾ ಇದೆ, ಪಾಪ ಲೈನ್ ಮ್ಯಾನ್ಗಳು ಎಲ್ಲರೂ ಹಾಕಿದ್ದಾರೆ. ಅವು ಸರ್ಕಾರ ಹಾಕಿದ್ರೆ ನಮ್ಗೆ ಡೇಟಾ ಬೇಕು, ಹೋಗ್ಬೇಕು. ಹಂಗಾಗಿ ಅಲ್ಲಿ ಪ್ರಾಕ್ಟಿಕಲ್ ಡಿಫಿಕಲ್ಟೀಸ್ ಇದೆ. ಇದನ್ನ ನೋಡಿಬೇಕು. ಇವಾಗ ನೀವು ಇಲ್ಲಿ ಆಗಲ್ಲ ಅಂದ್ರೆ ಅದು ನಮಗೆ ಅದರದ್ದು ಮನಸ್ಥಿತಿ ಇಲ್ಲ, ಅಥವಾ ನಮ್ಗೆ ಮಾಡಬೇಕು ಅಂತಕ್ಕಂಥ ಒಂದು ಹಂಬಲ ಇಲ್ಲ ಅಂತ ವಿಷಯ ಅಲ್ಲ. ಅಲ್ಲಿ ಜೆನ್ಯೂನ್ ಆಗಿ ಆಗಲ್ಲ. ಜೆನ್ಯೂನ್ ಆಗಿ ಈ ಕಾರಣಗಳಿಗೆ ನಾನು ಕೇಳ್ತಾ ಇರೋ ಕಾರಣಕ್ಕೆ ಒಂದು ಕೌಂಟರ್ ಕೊಡಿ ನೋಡೋಣ. ಇವತ್ತು 1,00,000 ಕಡಿಮೆ ಆಗುತ್ತೆ ಅಂದ್ರೆ ಹೆಂಗ್ ಮಾಡ್ತೀರಿ? 3,10,000ಕ್ಕೆ ನಾನು ಏನೋ ಒಂದು ಪ್ಲಾನ್ ಮಾಡಿದಾಗ ಅದು 2,10,000 ಆದಾಗ ಅದು ಇದು ಒಂದೇ ಅಂತ ಹಿಂದೆ 1,00,000 ಜನ ಕಡಿಮೆ ಆಗ್ತಾ ಇದೆ ಅಂತ ನಿಮ್ಗೆ ಗೊತ್ತಾದಾಗ ಕಾರಣಗಳನ್ನ ಕೊಡ್ತಾ ಇದ್ದೀರಿ. ನಮ್ಮ ಒಂದು ಇಲ್ಲಿ ಚಿಂತೆ ಏನು, ನಮ್ಮ ಒಂದು ಟೆನ್ಷನ್ ಏನು ಅಂತ ಹೇಳಿದ್ರೆ ಸರ್, ಈಗ ಒಂದು KR ಪುರಂ ಇಂದ ರೈಲ್ವೆ ಪಾರ್ಲರ್ ರೋಡ್ ಬರ್ಬೇಕು ಅಂತ ಹೇಳಿದ್ರೆ 2.5 ಗಂಟೆಯಿಂದ 3 ಗಂಟೆಗಳ ಕಾಲ ಟ್ರಾಫಿಕ್ ನಲ್ಲಿ ಸಾಯುವಂತ ಪರಿಸ್ಥಿತಿ ಇವತ್ತು ಜನಸಾಮಾನ್ಯರಿಗೆ ಆಗ್ತಾ ಇದೆ. ಒಂದ್ ವೇಳೆ ಮಳೆ ಬಂತಂದ್ರೆ ಎಲ್ಲಂದ್ರೆ ಅಲ್ಲಿ ಮೋರಿಗಳು ಮುಚ್ಚೋಗುತ್ತೆ, ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ಇದರಿಂದ ನಾವು ಹೊರಗಡೆ ಬರೋದು ಹೇಗೆ? ಕಳೆದ ಸುಮಾರು ವರ್ಷಗಳಿಂದ ಒಂದು ಏರಿಯಾಗೆ ಒಬ್ಬರು ಕಾರ್ಪೊರೇಟರ್ ಇಲ್ಲ, ಆ ಏರಿಯಾದಲ್ಲಿ ಏನೆಲ್ಲ ನಡೀತಾ ಇದೆ ಅನ್ನೋ ಒಂದು ಕಷ್ಟವನ್ನ ಕೇಳೋಂಥವ್ರಿಲ್ಲ. ಹೀಗೆ ಮುಂದುವರ್ತಾ ಹೋಯ್ತು ಅಂತ ಹೇಳಿದ್ರೆ ಹೇಗೆ ಜನಸಾಮಾನ್ಯರ ಪರಿಸ್ಥಿತಿ ಅನ್ನೋದು ಪ್ರಶ್ನೆ ನಮ್ಗೆ ಗೊತ್ತಿಲ್ಲ. ಟೆಕ್ನಿಕಲಿ ನಮಗೆ ಗೊತ್ತಿಲ್ಲ. ಒಬ್ಬ ವೋಟರ್ ಆಗಿ ಕೇಳುವಂಥದ್ದು ಇದನ್ನ ಸತ್ಯ. ಟೆಕ್ನಿಕಲ್ ನಾನು ಹೇಳಿದ್ದು ಸತ್ಯ. ವೋಟರ್ ಆಗಿ ನೀವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಬಹಳ ವ್ಯಾಲಿಡ್ ಇದೆ. ನಾನು ಅದಕ್ಕೆ ನೋಡಿ, ಈ ನೀವೇನು ಸಮಸ್ಯೆಗಳು ಹೇಳಿದ್ರಿ ಅದು ಕಾರ್ಪೊರೇಟರ್ ಬಂದ ತಕ್ಷಣ ಓವರ್ ನೈಟ್ ನಾಳೆ ಅಲ್ಲಿಂದ ಇಲ್ಲಿಗೆ 2 ಅವರ್ ಇರೋದು 1 ಅವರ್ ಆಗ್ಬಿಡತ್ತೋ ಅಂತಕ್ಕಂಥನೋ ಇನ್ನೊಂದು, ಅದು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬೆಂಗಳೂರಿನ ನೀವು ಹೇಳಿರ್ತಕ್ಕಂಥ ಪ್ರಾಬ್ಲಮ್ಸು ಅಥವಾ ಇನ್ನೂ ಸಾವಿರಾರು ಪ್ರಾಬ್ಲಮ್ಸ್ ಅದಕ್ಕೆ ಟು ಆ್ಯಡ್ ಕಸದ್ದೋ ಇನ್ನೊಂದು ಮತ್ತೊಂದೋ ಇರ್ಬೋದು. ಅದನ್ನು ಸರಿಪಡಿಸ್ಬೇಕು ಅಂದರೆ ಅದಕ್ಕೆ ಒಂದು ಲಾಂಗ್ ಟರ್ಮ್ ವಿಷನ್. ಏನು ನಮ್ಮ ಮುಖ್ಯಮಂತ್ರಿಗಳು, ಇಂದಿನ ಮುಖ್ಯಮಂತ್ರಿಗಳು ಅಂದಿನ ಉಪಮುಖ್ಯಮಂತ್ರಿಗಳಾಗಿದ್ದಾಗ ಬೆಂಗಳೂರನ್ನ ಉಸ್ತುವಾರಿನೇ ಪಡೆದಿದ್ದಾಗ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಅಂತಕ್ಕಂಥ ಒಂದು ವಿಷನ್ ಪ್ರಕಾರ ಏನು ಕೆಲಸ ಶುರು ಮಾಡಿದ್ರಲ್ಲ, ಯಾವುದೇ ಒಂದು ಕೆಲಸ ನಾನು ಇವತ್ತು ಹೇಳ್ತಾ ಇದ್ದೀನಿ, ಇವತ್ತು ಮಾಡಿದ್ರೆ ಯಾರೇ ಸರ್ಕಾರ ಇರಲಿ, ಇದು BJPಯವರು ಒಪ್ಕೋಬೇಕು, ದಳದವರು ಒಪ್ಕೋಬೇಕು, ಯಾವ ಪಕ್ಷದವರು ಆದರೂ ಒಪ್ಕೋಬೇಕು. ಇವತ್ತು ಮಾಡಿದ ತಕ್ಷಣ ನಾಳೆ ರಿಸಲ್ಟ್ ಕೊಟ್ಬಿಡಲ್ಲ. ಅದು ಸಾಧ್ಯ ಇಲ್ಲ. ಅದು ನಮ್ಗೆ ಆ ವ್ಯವಸ್ಥೆನೇ ಆ ಥರ ಇಲ್ಲ. ಅದಕ್ಕೆ ಇಟ್ ಟೇಕ್ಸ್ ಟೈಮ್. ಇವತ್ತು ಎಷ್ಟು ಪ್ರಾಜೆಕ್ಟ್ಸ್, ಇವತ್ತು ಈಜಿಪುರ ಫ್ಲೈಓವರ್ ಪ್ರಾಜೆಕ್ಟ್ ಇರ್ಬೋದು, ನೈಸ್ ರೋಡ್ ಇಂದ ಇದು ನಮ್ಮ ಗಾಳಿ ಹನುಮಂತರಾಯನ ದೇವಸ್ಥಾನದಿಂದ ನೈಸ್ ರೋಡ್ ಕನೆಕ್ಟಿಂಗ್ ರೋಡ್ ಇರ್ಬೋದು,
ಆಮೇಲೆ ನಮ್ಮ ಇದ್ರದ್ದು ORR ರಿಂಗ್ ರೋಡು, ಇದ್ರದ್ದು ನಮ್ಮ ಮೈಸೂರು ರೋಡ್ ಲೆಫ್ಟ್ ಇಂದ ORR ರಿಂಗ್ ರೋಡ್ ಇರ್ಬೋದು, ನಮ್ಮ MA ಇಂದ ನಂದಿನಿ ಲೇಔಟ್ ಕನೆಕ್ಟಿಂಗ್ ರೋಡ್ ಇರ್ಬೋದು. ಎಷ್ಟು ರೋಡ್ಗಳು ಸುಮಾರು 8-9 ವರ್ಷಗಳಿಂದ ಪೆಂಡಿಂಗ್ ಬಿದ್ದಿದ್ದು. ನಮ್ಮ ಹತ್ರ ದುಡ್ಡಿಲ್ಲ, ಇವ್ರ ಹತ್ರ ಎಲ್ಲ ಗ್ಯಾರಂಟಿ ಕೊಡ ದುಡ್ಡಿಲ್ಲ ಅಂದ ನಡುವೆಯೂ ಇದಿಷ್ಟನ್ನು ಸಂಪೂರ್ಣ 5 ವರ್ಷ ಬಿಜೆಪಿಗಳ ಕಾಲದಲ್ಲಿ ಇದೆಷ್ಟು ಬದಿಗಿದ್ದಿದ್ದ ಪ್ರಾಜೆಕ್ಟ್ನ ನಾವು ಇವತ್ತು ಕಂಪ್ಲೀಟ್ ಮಾಡಿದ್ದೀವಿ. ಅದಲ್ಲದೆ ಏನು ಒಂದು ಟನಲ್ ರೋಡ್ ಇರ್ಬೋದು 2 ಕಿಲೋಮೀಟರ್ಗೆ ಆಲ್ರೆಡಿ DPR ಆಗ್ತಾ ಇದೆ, ಬ್ಲೂ ಪ್ರಿಂಟ್ ಆಗ್ತಾ ಇದೆ 16 ಕಿಲೋಮೀಟರ್. ಇದೆಲ್ಲ ಅದು ಅವರ ಒಂದು ವಿಷನ್. ಮತ್ತೆ ಡಬಲ್ ಡಕ್ಕರ್ ಏನು ಇದು ರೋಡ್, ಇದು ಅಲಾಂಗ್ ವಿತ್ ಮೆಟ್ರೋ. ಎಂತ ಒಂಥರ ಬೆಂಗಳೂರು ನೀಡ್ಸ್ ಇದೆ, ಆ ತರ ಐಡಿಯಾಸ್ ಬೇಕು ನಮ್ಮ ಊರಿಗೆ. ಯಾಕಂದ್ರೆ ಇವತ್ತು ನಾವು ಇರೋ ಬರೋ ಕಣ್ಣು ಕಾಣಿಸ್ತಕ್ಕಂತ ಎಕ್ಸಿಕ್ಯೂಟ್ ಆಗ್ತಾ ಇದೆ. ನಾನು ಅದನ್ನೇ ನಾನು ನಿಮ್ಗೆ ಕೊಟ್ಟಿರ್ತಕ್ಕಂಥ ಏನೊಂದು 4-5 ನಿಮ್ಗೆ ಪಟ್ಟಿ ಕೊಟ್ಟೆ, ಅದಷ್ಟು ಎಕ್ಸಿಕ್ಯೂಟ್ ಆಗಿ ನಮ್ಮ ಕಾಲದಲ್ಲಿ ಆಗಿರೋದು ಹೇಳ್ತಾ ಇದ್ದೀನಿ. ಇವತ್ತು ರಾಜ್ಕುಮಾರ್ ಸಮಾಧಿ ಪಕ್ಕದಲ್ಲಿ, ರಾಜ್ಕುಮಾರ್ ಅವರ ಪುಣ್ಯ ಭೂಮಿ ಪಕ್ಕದಲ್ಲಿ ಆ ಕಡೆಯಿಂದ ಒಂದು ಅಂಡರ್ ಪಾಸ್ ಮಾಡ್ಬೇಕು ಅಂತೇಳಿ ಅರ್ಧಕ್ಕೆ ಕಟ್ಬಿಟ್ಟು ಸುಮಾರು ಒಂದು 8 ವರ್ಷದಿಂದ ನಿಲ್ಸಿದ್ರು. ಇವತ್ತು ಆ ಕೆಲಸ ತಗೊಂಡಿದೀವಿ. ಅದು ಇನ್ನೊಂದು 6-7 ತಿಂಗಳಲ್ಲಿ ಮುಗಿಸ್ತೀವಿ. ಎಷ್ಟು ಬದಿಗಿಟ್ಟು ನಾನು ನಿಮಗೆ ಒಂದು 15-20 ಸುಮಾರು 10 ವರ್ಷಗಳಿಂದ ಈಜಿಪುರ ಫ್ಲೈಓವರ್ ಇಂದ ಹಿಡಿದು ರಾಜ್ಕುಮಾರ್ ಸಮಾಧಿ ಅಂಡರ್ ಪಾಸ್ ತನಕನೂ ನಾನು ನಿಮ್ಗೊಂದು 15-20 ಕೆಲಸಗಳು 10 ವರ್ಷ 10-12 ವರ್ಷದಿಂದ ಹಿಂದಿನ ನಮ್ಮ ಸರ್ಕಾರ ಇದ್ದಾಗಿದ್ರು ನೀವು ಕೇಳಬಹುದು. ಹೌದು, ಅದಕ್ಕಿಂತ ಬದುಕಿದ್ದನ್ನ DK ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ತಗೊಂಡ್ಮೇಲೆ ಸಂಪೂರ್ಣವಾಗಿ ಮುಗಿಸಿ ಇವತ್ತು ದಟ್ ಪ್ರಾಜೆಕ್ಟ್ ಹ್ಯಾಸ್ ಸೀನ್ ದ ಲೈಟ್ ಆಫ್ ದ ಡೇ. ಇವತ್ತು ಜನ ಅಲ್ಲಿ ಕಂಪ್ಯೂಟ್ ಮಾಡ್ತಾ ಇದ್ದಾರೆ. ಸೊ ಇದೆಲ್ಲ ಎಕ್ಸಾಂಪಲ್ಸ್. ಆಮೇಲೆ ದೊಡ್ಡ ಪ್ರಾಬ್ಲಮ್ ಇದೆಯಲ್ಲ, ಅದಕ್ಕೆ ಪರಿಹಾರ ಓವರ್ ನೈಟು. ಇವತ್ತು ನಾನು ಏನೋ ಇಲ್ಲಿ ಫಿಕ್ಸ್ ಸ್ಟಾಪ್ ಗ್ಯಾಪಿಂಗ್ ಮಾಡ್ತೀನಿ, ಅಲ್ಲಿಂದ ನಾಳೆ ಬಂದ್ಬಿಡತ್ತೆ ಅಂತಕ್ಕಂಥ ಅದಕ್ಕೆ ಇದು ಸೊಲ್ಯೂಷನ್ಸ್ ಇಲ್ಲ. ಅದಕ್ಕೆ ವರ್ಕ್ ಮಾಡ್ತಾ ಇದ್ದಾರೆ. ನಿಮ್ಮ ವಿರೋಧ ಪಕ್ಷದವರು ಏನು ಕೆಲಸ ಕಾರ್ಯಗಳನ್ನ ಮಾಡಿಲ್ಲ ಅಂತ ಹೇಳಿ ಒಂದಷ್ಟು ಒಳ್ಳೊಳ್ಳೆ ಗ್ಯಾರಂಟಿ ಯೋಜನೆಗಳ ಮೂಲಕ ನೀವು ಚುನಾವಣೆಯನ್ನ ಗೆದ್ದು ಇವತ್ತು ಸರ್ಕಾರವನ್ನ ನಡೆಸ್ತಾ ಇದ್ದೀರಿ. ಆದ್ರೆ ಯಾವುದು ಸಹ ಅವ್ರು ಏನ್ ಮಾಡಿದ್ರು ಅದನ್ನೇ ನೀವು ಮುಂದುವರಿಸ್ತಾ ಇದ್ದೀರಿ ಅನ್ನೋ ಒಂದು ಮಾತು ಇದೆ. ಜೊತೆಗೆ ಈ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಜನಗಳಿಗೆ ಬಹಳಷ್ಟೊಂದು ಭಿನ್ನಾಭಿಪ್ರಾಯಗಳಿದೆ. ಸೊ ಒಂದಷ್ಟು ಯೋಜನೆಗಳು ಆಗ್ತಾ ಇಲ್ಲ. ಸೊ ಯಾಕೆ ಈ ರೀತಿ ಆಗ್ತಿದೆ ಅಂತ ಹೇಳಿ ಸರ್. ಮೊದಲನೇದು, ನಾನು ಗ್ಯಾರಂಟಿ ಯೋಜನೆ ಬಗ್ಗೆ ನೀವು ಕೇಳಿದ ಎರಡು ಸಪ್ರೇಟ್ ಆಗಿ ಉತ್ತರ ಕೊಡ್ತೀನಿ. ಗ್ಯಾರಂಟಿ ಯೋಜನೆಗಳು ನಾವು ಯಾಕೆ ಮಾಡಿದ್ವಿ, ಫಸ್ಟ್ ಜನ ಮತ್ತು ಎಲ್ಲರೂ ಅದನ್ನು ತಿಳ್ಕೋಬೇಕು. ಬೆಲೆ ಏರಿಕೆ ಇರ್ಬೋದು, ಅಥವಾ ಜೀವನದ ಒಂದು ಜೀವನ ನಡೆಸ್ತಕ್ಕಂಥದ್ದು ಒಂದು ಪ್ರಪಾತ ಆಗೋಗಿತ್ತು ನಮ್ಮ ಜನಗಳಿಗೆ. ಅದು ಬೆಲೆ ಏರಿಕೆ ಇರ್ಬೋದು, ಅಥವಾ ಯಾವುದೇ ಏನೇ ಒಂದು ಇಷ್ಟು ಕ್ವಶನ್ಸ್ ಇವತ್ತೇನು ಈ ನಮ್ಮ ಅಪೋಸಿಷನ್ ಅವರು ಇವತ್ತು ನಮ್ಗೆ ಕೇಳ್ತಾ ಇದಾರಲ್ಲ, ಇವ್ರು ಕೊಟ್ಟಂತಹ ಯಾವ ಒಂದೇ ಒಂದು ಕೆಲಸನ ಇವತ್ತು ಇಡೀ BJP 5 ವರ್ಷ ಅವರ ಕಾಲಾವಧಿಯಲ್ಲಿ ಇದ್ರ ಹಿಂದಿನ ಪೀರಿಯಡ್ನಲ್ಲಿ ಒಂದೇ ಒಂದು ಯೋಜನೆ, ಹೊಸ ಯೋಜನೆ, ಒಂದು ಬೆಳಕಿಗೆ ತಂದಂಥ ಒಂದು ಹೊಸ ಒಂದೇ ಹೇಳಿ ಒಂದು, ನಾನೇನು ಅದು ಕೇಳ್ತಾ ಇಲ್ಲ ಆಯ್ತಾ. ನಮ್ಮ ಗ್ಯಾರಂಟಿನ ಟೀಕಿಸ್ತಾ ಇದ್ದೀರಲ್ಲ, ಇಡೀ ದೇಶದಲ್ಲಿ ನೀವು ಹೋಗಿ ಇದೇ ಗ್ಯಾರಂಟಿನ ಕೊಡ್ಲಿಲ್ವಾ? ನೀವು ಇನ್ನೂ ಇಂಪ್ಲಿಮೆಂಟೇ ಮಾಡೋಕ್ಕಾಗಿಲ್ಲ. ಮಹಾರಾಷ್ಟ್ರಲ್ಲಿ ನೀವು ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ, ಹರಿಯಾಣಲ್ಲಿ ನೀವು ಇನ್ನೂ ನಾವು ಫಸ್ಟು ನಾವು ನೆನ್ನೆಗೆ ನಮ್ಮ ಗ್ಯಾರಂಟಿಗಳು 3 ವರ್ಷ ಆಯಿತು. ಗ್ಯಾರಂಟಿಗಳು 3ನೇ ವರ್ಷದ ನಮ್ಮ ನೆನ್ನೆ ಸಮಾರಂಭ ಮಾಡಿದ್ವಿ. ನಾವು 3 ವರ್ಷ ತುಂಬಿತು ಅಂತೇಳಿ 5 ಗ್ಯಾರಂಟಿಗಳಿಗೆ ನಾವು ನೆನ್ನೆ ಒಂದು ಸಮಾರಂಭವನ್ನು ಇಟ್ಕೊಂಡಿದ್ವಿ. ಗ್ಯಾರಂಟಿಗಳು ಯಾಕೆ ಕೊಟ್ವಿ? ಜನರ ಬದುಕು ಆ ಥರ ಐತಿ. ಇವತ್ತು ಪ್ರತಿ ಕುಟುಂಬಕ್ಕೆ ನಾನು ಹೇಳ್ತಾ ಇದ್ದೀನಿ, ಕರೆಂಟ್ ಬಿಲ್ಲು ಸುಮಾರು ಒಂದು 1500 1600, ಆಮೇಲೆ ಬಸ್ಸು ಸುಮಾರು ಒಂದು 1500-2000, ಅಕ್ಕಿ ಎಲ್ಲ ಸೇರಿದ್ರೆ ಒಂದು 6,000-6,500 ರೂಪಾಯಿ ಆವ್ರೇಜು. ನಮ್ಮ ಆಡಿಟ್ ಪ್ರಕಾರ 6,500 ರೂಪಾಯಿ ಒಂದು ಮನೆ ಬೆನಿಫಿಟ್ ಪ್ರತಿ ತಿಂಗಳು ಹೋಗ್ತಾ ಇದೆ. ಇದು ಒಂದು ಸರ್ಕಾರದಿಂದ ಬರ್ತಾ ಇರ್ತಕ್ಕಂಥ ಬೆನಿಫಿಟ್ಟು ಇದು ಚಿಕ್ಕದಲ್ಲ. 6,500 ಒಂದು ಸರ್ಕಾರ ಒಂದು ಪ್ರತಿ ಮನೆ ಕೊಡ್ತಾ ಇದೆ, ಅದು ಚಿಕ್ಕ ಬೆನಿಫಿಟ್ ಅಲ್ಲ ಆಯ್ತಾ. ಅದರಿಂದ ಎಷ್ಟೋ ಸುಧಾರಣೆ ಆಗಿದೆ. ಇವತ್ತು ಶಕ್ತಿ ಯೋಜನೆ ನೀವು ಏನೇ ಮಾಡಿ ಒಂದು ಹೇಳ್ತೀನಿ, ಅದಕ್ಕೆ ಭಿನ್ನಾಭಿಪ್ರಾಯ ಅಥವಾ ಬೇರೆ ತರ ಮಾತಾಡ್ತಕ್ಕಂಥ ಅಭಿಪ್ರಾಯಗಳು ಇದ್ದೇ ಇರುತ್ತೆ. ಶಕ್ತಿ ಯೋಜನೆಯಿಂದ ನಮ್ಮ ಹೆಣ್ಣುಮಕ್ಳು ಒಂದಷ್ಟು ಜನ ದೇವಸ್ಥಾನಗಳನ್ನ, ಒಳ್ಳೊಳ್ಳೆ ಪ್ರವಾಸಿ ತಾಣಗಳನ್ನ ನೋಡ್ದಂಗಾಯ್ತು ಸರ್. ಅದೊಂದು ಸ್ವಾಗತ. ಒಂದೇ ಅಲ್ಲ, ಅದನ್ನೇ ನಾನು ಅಲ್ಲಿಗೆ ಅಲ್ಲ. ಈಗ ಗೃಹ ಜ್ಯೋತಿದು ಒಂದಷ್ಟೇನೋ ನಡೀತಾ ಇದೆಯಲ್ಲ ಸರ್, ಏನದು ಏನೇನೋ ಫಿಲ್ ಮಾಡ್ಬೇಕಂತೆ, ಫಾರ್ಮ್ ಫಿಲ್ ಮಾಡ್ಬೇಕಂತೆ, ಮತ್ತೆ ರೀ ಅಪ್ಲೋಡ್ ಮಾಡ್ಬೇಕಂತೆ. ಸೊ ಜನ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಸರ್, ಇದೇ ನಮ್ಗೆ ಗೃಹ ಜ್ಯೋತಿ ಫ್ರೀ ಸಿಗುತ್ತಾ ಹೇಗೆ ಅಂತ. ನಾನು ತಿಳಿಸ್ತೀನಿ ನೋಡಿ. ಗೃಹ ಜ್ಯೋತಿಯ ಪರಿಷ್ಕರಣೆ ಏನು ಮಾಡ್ತಾ ಇಲ್ಲ. ಅಂದ್ರೆ ನಿಮಗೆ ಗೃಹ ಜ್ಯೋತಿ ನೀವು ಮುಂಚೆನೆ ಗೃಹ ಜ್ಯೋತಿ ನಿಮಗೆ ಸಿಗ್ತಾ ಇದ್ರೆ ನಿಮಗೆ ಮುಂದೇನು ಸಿಗುತ್ತೆ. ಗೃಹ ಜ್ಯೋತಿ ಮುಂಚೆ ಏನಾಗಿತ್ತು, ಆನ್ಲೈನ್ ಅಲ್ಲಿ ಇವಾಗ 1 ಮೀಟ್ರಲ್ಲಿ ಈಗ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 1 ಮೀಟರ್ ಕಾಮನ್ ಏರಿಯಾ, ಮತ್ತೆ ಅದರಲ್ಲೇ ಕಮರ್ಷಿಯಲ್ಗೆ 2 ಮೀಟರ್ ಲಿಂಕ್ ತಗೊಳ್ಳೋದೆಲ್ಲ ಬಹಳಷ್ಟು ನಮಗೆ ಬಂದಿತ್ತು. ಅದನ್ನ ಕಡಿವಾಣ ಹಾಕ್ಲಿಕ್ಕೆ
ಮತ್ತೆ ಸರಿಯಾದ ಆಯ್ದ ಲಭ್ಯ ಫಲಾನುಭವಿಗಳಿಗೆ ಇದರದ್ದು ಬೆನಿಫಿಷರಿ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಮ್ಮ KEB ಸಿಬ್ಬಂದಿಯವರು, ಬೆಸ್ಕಾಂನ ಸಿಬ್ಬಂದಿಗಳು ಡೈರೆಕ್ಟಾಗಿ ಪ್ರತಿ ಮನೆಗೂ ಹೋಗಿ, ಈಗ ನಿಮ್ಮ ಮನೆಗೆ ಬರ್ತದೆ, ತಮ್ಮ ಹೆಸರು ಯಾರ ಹೆಸರಲ್ಲಿದೆ ಏನೆಲ್ಲ ಡೀಟೇಲ್ ತಗೊಂಡು, ನಿಮ್ದೊಂದು ಫೋಟೋ ತೊಗೊಂಡು, ನಿಮ್ದೊಂದು ಆಧಾರ್ ಕಾರ್ಡ್ ತೊಗೊಂಡು ಅದಕ್ಕೆ ಲಿಂಕ್ ಮಾಡ್ತಾ ಇದ್ದಾರೆ. ಸೊ ನಾಳೆ ನೀವು ಒಂದು ಮನೆ ಚೇಂಜ್ ಮಾಡಿದ್ರು, ಅಥವಾ ನಿಮ್ಮ ಸ್ವಂತ ಮನೆ ಆಗಿದ್ರೆ ನಿಮ್ದು ಏನಾದ್ರು ಇದರ ಮೀಟರ್ ನಂಬರ್ ಚೇಂಜ್ ಆಯ್ತು, ಇನ್ನೊಂದು ಆಯ್ತು, ನಮಗೆ ರೆಡಿಮೇಡ್ ನಮ್ಮ ಹತ್ರ ಡೇಟಾ ಇದೆ. ಹೌದು ಮೇಡಮ್, ಇಲ್ಲಿಂದ ಇಲ್ಲಿಗೆ ಹೋದ್ರು, ಸೊ ಅಲ್ಲಿ ಕಟ್ ಮಾಡಿ ಇಲ್ಲಿ ಸ್ಟಾರ್ಟ್ ಮಾಡಿ, ನೀವು ಅಪ್ಲೈ ಮಾಡಿ. ಮರುಪರಿಶೀಲನೆನಾ ಸರ್? ಮರುಪರಿಶೀಲನೆ ಅನ್ನೋದಕ್ಕಿಂತ ಹೆಚ್ಚಿಗೆ ಪರಿಷ್ಕರಣೆ ಮಾಡ್ತಾ ಇದ್ದೀವಿ. ಯಾವ ತರ ಪರಿಷ್ಕರಣೆ? ಅದರಲ್ಲಿ ಇರ್ತಕ್ಕಂಥ ಇದು ಫಲಾನುಭವಿಗಳು ಎಲ್ರಿಗೂ ಆಯ್ದ ಫಲಾನುಭವಿಗಳೇನಿದೆ, ಎಲ್ಲರೂ ಫಲಾನುಭವಿಗಳು, ಅನರ್ಹ ಫಲಾನುಭವಿಗಳೇನಿದ್ದಾರೆ ಅವ್ರನ್ನ ಒಂಚೂರು ಫಿಲ್ಟರ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದು ಅದು ಎಲ್ಲರೂ ಸ್ವಾಗತ ಮಾಡ್ಬೇಕು. ಇವತ್ತು ಸಿಲಿಂಡರ್ ಕೊಡ್ತಾ ಇದ್ರು ಕೇಂದ್ರ ಸರ್ಕಾರದವರು, ಸಿಲಿಂಡರ್ ಇದನ್ನ ತೆಗೆದು 6 ಸಿಲಿಂಡರ್ ಅನ್ನೋ ಫ್ರೀ ಕೊಡ್ತಾ ಇದ್ರು, ತೆಗೆದುಬಿಟ್ರು. ಅದ್ರ ಬಗ್ಗೆನೂ ಇದೇ ಕ್ವಶನ್ ಕೇಳಿ, ಅವ್ರು ಯೂನಿವರ್ಸಲ್ ಆಗಿ ತೆಗೆದುಬಿಟ್ರು. ನಾವಾರು ಮನೆಗೆ ಹೋಗಿ ಒಂದು ಪರಿಷ್ಕರಣೆ ಮಾಡಿ, ನಿಮ್ಗೆ ಅನಿತಾ ಅವ್ರು ಅರ್ಹರಿದ್ದಾರಾ ಹಾಗಾದ್ರೆ ಬಿಡಿ, ಅರ್ಹರಿಲ್ವಾ ತೆಗೀರಿ ಅಂತ ಕೇಳಿ ತೆಗೆದಿವಿ. ಈಗ ನೀವು 6 ಸಿಲಿಂಡರ್ ಫ್ರೀ ಕೊಡ್ತಾ ಇದ್ರು ಸರ್ಕಾರ, ಇದ್ರ BPL ಎಲ್ರಿಗೂ ತೆಗೆದುಬಿಟ್ರು. ಅದನ್ನ ಯಾಕೆ ಪ್ರಶ್ನೆ? ಜಾಗತಿಕ ಮಟ್ಟದಲ್ಲಿ ಈಗ ಯುದ್ಧ ನಡೀತಾ ಇದೆ, ಸಮಸ್ಯೆಗಳಾಗ್ತಾ ಇದೆ ಸರ್, ಎಲ್ಲಿಂದ ಸಮಸ್ಯೆ ಎಲ್ಲಾ ಕಡೆ ಸಮಸ್ಯೆನೆ. ಹಾಗಾದ್ರೆ ನೀವು ಮಾತಾಡಬಾರದು. ಈಗ ಇದೇ ಸಮಸ್ಯೆ ಅಂದಾಗ ಈ ಪೆಟ್ರೋಲಿಯಂ ಮಿನಿಸ್ಟ್ರು ಯುದ್ಧ ಸ್ಟಾರ್ಟ್ ಆದ್ಮೇಲೆ ಪಾರ್ಲಿಮೆಂಟ್ ಅಲ್ಲಿ ಆನ್ ರೆಕಾರ್ಡ್ ಹೇಳಿದ್ದಾರೆ, ನಮ್ಗೆ 72 ದಿನ 80 ದಿನ ನಮ್ಮ ಹತ್ರ ಸೆಲ್ಫ್ ಸಫಿಷಿಯೆಂಟ್ ಇದೆ, ಪ್ರಾಬ್ಲಮ್ ಇಲ್ಲ. ಅದೇ ಅವ್ರು ಹೇಳಿದ ದಿನ ರಾತ್ರಿನೇ ಎಲ್ಲಾ ಕಡೆ ನೀವೇ ತೋರಿಸ್ತಾ ಇದ್ರಿ, ಎಲ್ಲಾ ಕಡೆ ಲೈನ್ ಇದೆ. ಪ್ರಶ್ನೆ ಮಾಡಿ. ನಾನು ಹೇಳೋದು, ನಮಗೆ ಪ್ರಶ್ನೆ ಮಾಡ್ತಿದ್ರೆ ನಾವು ಸಮರ್ಥವಾಗಿ ಹೇಳ್ತಿದ್ರೆ ಅವ್ರು ಪ್ರಶ್ನೆ. ಆಮೇಲೆ ಮುಂಚೆ ನಮ್ಮಂತವ್ರಿಗೆ ಒಂದು ಸಬ್ಸಿಡಿ ಕೊಡ್ತಾ ಇದ್ರು, ಒಂದು ಸಿಲಿಂಡರ್ ಮಾಡಿದ್ರೆ 210 ರೂಪಾಯಿನೋ ವಾಪಸ್ ಬರೋದು ಅಕೌಂಟ್ಗೆ. ಅದ್ ನಿಲ್ಸ್ಬಿಟ್ರಿ. ಯಾರಿಗಾರು ಕೇಳಿದ್ರ? ಇವಾಗ ನಂಗೆ ನಿಂತೋಗಿದೆ ಅದು. ಹೆಂಗ್ ಡಿಸೈಡ್ ಮಾಡಿದ್ರಿ ಸುಧೀಂದ್ರಾಗ ನಿಲ್ಸ್ಬೇಕು? ನೀವು ಹೆಂಗ್ ಡಿಸೈಡ್ ಮಾಡಿದ್ರಿ? ನಾವು ಹೆಂಗ್ ಡಿಸೈಡ್ ಮಾಡ್ತಾ ಇದೀವಿ? ನಿಮ್ಮ ಮನೆಗೆ ಬರ್ತಾ ಇದೀವಿ, ನಿಮ್ಮನ್ನ ಕೇಳ್ತಾ ಇದೀವಿ, ನಿಮ್ದು ಡೀಟೇಲ್ ತಗೋತಾ ಇದೀವಿ, ನಿಮ್ದು ಒಂದೇ RR ಇದೆಯಾ ನೋಡ್ತಾ ಇದೀವಿ, ಆಮೇಲೆ ಅದ್ರ ಪರಿಷ್ಕರಣೆ ಮಾಡ್ತಾ ಇದೀವಿ. ನಮ್ಮ ಹತ್ರ ಸೂಕ್ತವಾದ ದಾಖಲೆನೂ ಇದೆ, ಸೂಕ್ತವಾದ ಕಾರಣನೂ ಇದೆ. ನೀವು ನಿಮ್ದು ಕಾರಣನೂ ಇಲ್ಲ, ದಾಖಲೆನೂ ಇಲ್ಲ. ನೀವು ಕೊಡ್ತಕ್ಕಂಥ ಯಾವುದೇ ಒಂದು ಮಾಹಿತಿ ಇದಿರ್ಬೋದು. ಇವತ್ತು ಇವ್ರದ್ದು ಮ್ಯಾಜಿಕ್ ಹೇಳ್ತೀನಿ ನಾನು. 2014ರಲ್ಲಿ ಬೆಂಗಳೂರಿಂದ ಮೈಸೂರು, ನಾನು ದೊಡ್ಡ ಉದಾಹರಣೆಗಳು ತಗೊಳ್ಳಲ್ಲ, ಬೆಂಗಳೂರಿಂದ ಮೈಸೂರಿಗೆ ಎಕ್ಸ್ಪ್ರೆಸ್ ಟ್ರೈನಿನ ದರ ನೀವು ಹೋಗಿದ್ರೆ ನಿಮ್ಗೆ ಗೊತ್ತಿದ್ರೆ, ಮೈಸೂರು ಎಲ್ಲರೂ ಹೋಗೇ ಇರ್ತೀವಿ, ಹಂಗಾಗಿ ನಾನು ಹೇಳ್ತಾ ಇದ್ದೀನಿ, ಉದಾಹರಣೆ ಕೊಡ್ತಾ ಇದ್ದೀನಿ. 53ರಿಂದ 60 ರೂಪಾಯಿ ಇತ್ತು ಬೇಸ್ಡ್ ಆನ್ ಸರ್ಟನ್ ಪ್ಯಾರಾಮೀಟರ್ 2014ರಲ್ಲಿ. ಇವತ್ತು 2026, ಇವತ್ತು 120 ರೂಪಾಯಿ ಇದೆ. 110 ರೂಪಾಯಿಂದ 113 ರೂಪಾಯಿ ಇದೆ. ಬಟ್ ಈ 12 ವರ್ಷದಲ್ಲಿ ಒಂದು ಸಲಿನೂ ಅಧಿಕೃತವಾಗಿ ಟಿಕೆಟ್ ದರ ಜಾಸ್ತಿ ಮಾಡಿಲ್ಲ ರೈಲ್ವೆದು. 50ರಿಂದ 60ರಿಂದ 110 ಹೆಂಗಾಯ್ತು? ಯಾರು ಪ್ರಶ್ನೆ ಮಾಡ್ತಾ ಇದ್ದೀರಿ? ಇದು ಮ್ಯಾಜಿಕ್ ಅಲ್ವಾ? ಈ ಸಿಲಿಂಡರ್ಗಳು 5 ಫ್ರೀ ಕೊಡ್ತಾ ಇದ್ದು ಸಡನ್ನು ಅಷ್ಟೇ. ಇದು ನೀವು ಕೇಳಲಿಲ್ಲ, ಮಾಡಲಿಲ್ಲ, ಜನರಿಗೆ ಆಯ್ತು, ನೀವು ಜನರಿಗೆ ಸಮಸ್ಯೆ ಅಂತಾನೆ ಕೊಡ್ತಾ ಇದ್ದಿದ್ದು. ಜಾಗತಿಕ ಮಟ್ಟದಲ್ಲಿ ನಿಮ್ಮ ಸರ್ಕಾರದ ಕೆಲಸ ಎಲ್ಲಿ ಪ್ರಾಬ್ಲಮ್ ಇದೆ ಅದನ್ನ ತಗೊಂಬರೋ ಕೆಲಸ ನಿಮ್ದು. ಈಗ ನಮ್ಗೆ ಪ್ರಾಬ್ಲಮ್ ಇಲ್ವಾ? ಈಗ ಇವ್ರು ಅಕ್ಕಿನೇ ಕೊಡ್ಲಿಲ್ಲ ಅನ್ನೋ ಭಾಗ್ಯದಲ್ಲಿ ನಾವು ಅವಾಗ ಏನ್ ಮಾಡಿದ್ವಿ? 5 kg ಅಕ್ಕಿ ಬದಲು ದುಡ್ಡು ಕೊಟ್ಟರು ಸಿದ್ದರಾಮಯ್ಯನವರು, ತಗೊಳಪ್ಪ ನೀವು ಪ್ರೈವೇಟ್ ಅಲ್ಲಿ ಏನೋ ತಗೊಳ್ಳಿ ಅಂತ. ಸರ್ಕಾರಕ್ಕೆ ಒಂದು ವಿಷನ್ ಇರಬೇಕು. ಇಲ್ಲಿ ಆಗ್ತಾ ಇಲ್ವಾ? ಅವತ್ತು ಇವ್ರಿಗೆ ಅದನ್ನ ಸರಿಪಡಿಸ್ಲಿಕ್ಕೆ ಏನ್ ಮಾಡೋಣ ಅಂತಕ್ಕಂಥ ಒಂದು ವಿವೇಚನೆ ಇರಬೇಕು. ಸುಮ್ಮನೆ ಆಯ್ತು ಕ್ಯಾನ್ಸಲ್ ಮಾಡು, ಬೇಕಾಬಿಟ್ಟಿಗೆ ಮಾಡು, ನಾನು ಹೇಳಿದ್ ಕೇಳು ಅಂತಕ್ಕಂಥ ಒಂದು ಒನ್ ವೇ ಅಥವಾ ಒನ್ ಸೈಡೆಡ್ ಯಾವತ್ತೂ ಇರ್ತಕ್ಕಂಥ ವ್ಯವಸ್ಥೆ ಅಲ್ಲ ಒಂದು ಸರ್ಕಾರ. ಅಂದ್ರೆ ಸ್ಪಂದಿಸ್ಬೇಕು. ಆ ಕೆಲಸವನ್ನಷ್ಟೇ ನಾವು ಈ ಗ್ಯಾರಂಟಿಗಳ ಮುಖಾಂತರ ಇರ್ಬೋದು, ಅಥವಾ ನಮ್ದು ಎಲ್ಲ ಯೋಜನೆಗಳ ಮುಖಾಂತರ ಇರ್ಬೋದು, ನಾವು ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾವುದೇ ಒಂದು ನಾವು ಈ ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಎಷ್ಟು ಜನಪರ ಇದೆ ಅಂದ್ರೆ, ಯಾವುದೇ ಒಂದು ಬಿಯಾಂಡ್ ರೀಸನಿಂಗು ಸುಮ್ಮನೆ ಮಾಡ್ಬಿಡ್ತಾ ಇದೀವಿ ಅಂತಕ್ಕಂಥ ಮಾತೇ ಇಲ್ಲ. ನಾವು ಮಾಡ್ತಾ ಇರ್ತಕ್ಕಂಥ ಪ್ರತಿಯೊಂದಕ್ಕೂ ಅದು ಯಾವುದೇ ಒಂದು ಪರಿಷ್ಕರಣೆ ಇರ್ಬೋದು, ಅಲ್ಲಿಂದ ಹಿಡಿದು ಒಂದು ನಮ್ಮ ಗ್ಯಾರಂಟಿಗಳು ಇರ್ಬೋದು, ಅದಕ್ಕೊಂದು ಆಧಾರ ಇದೆ, ಅದಕ್ಕೊಂದು ರೀಸನ್ ಇದೆ, ಅದಕ್ಕೊಂದು ಸಾಮಾಜಿಕ ಬದ್ಧತೆ ಇದೆ. ಅದ್ರ ಮೇಲೆ ನಾವು ಮಾಡ್ತಾ ಇರೋದು. ಸರಿಗ ರಾಜ್ಯ ಸರ್ಕಾರ ಇವತ್ತಿನ ಒಂದು ಕಾಂಗ್ರೆಸ್ ಪಕ್ಷವನ್ನ, ಒಂದು ಕಡೆ ಹರಿಪ್ರಸಾದ್ ಅವರು, ಒಂದು ಕಡೆ DK ಶಿವಕುಮಾರ್ ಸಾಹೇಬರು ಆಳ್ತಾ ಇದ್ದಾರೆ. ಸೊ ನೀವು ಇವರನ್ನ ಬೇರು ಮಟ್ಟದಿಂದ ನೋಡ್ಕೊಂಡು ಬಂದಿದ್ದೀರಿ. ಸೊ ನೀವು DK ಶಿವಕುಮಾರ್ ಸರಿಂದ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರಿ? ನೋಡಿ, DK ಶಿವಕುಮಾರ್ ಸಾಹೇಬರು ಸರ್ ಅಂದರೆ ಅವ್ರೊಂಥರ, ನಾವು ಅವ್ರಿಗೆ ಇನ್ನೊಂದು ಸಿನಿಮೆ ನಾನ್ ಸ್ಟಾಪ್ ಅಂತ. ಅವ್ರಿಗೆ ಬರ್ತಕ್ಕಂಥ ಐಡಿಯಾ, ಅವ್ರಿಗೆ ಈಗ ಸುಮ್ಮನೆ ನಾನು ಎಷ್ಟೋ ಸಲ ನನಗೆ ಅವ್ರ ಒಂದು 2-3 ವಿಷಯದಲ್ಲಿ ಅವ್ರ ಜೊತೆ ಬಹಳ ಹತ್ತಿರದಿಂದ ಕೆಲಸ ಮಾಡ್ತಕ್ಕಂಥ ಒಂದು ಅದೃಷ್ಟ ಸಿಕ್ಕಿದೆ. ಅವಾಗ ಸುಮ್ಮನೆ ದಾರಿಲಿ ಹೋಗ್ತಾ ಇದ್ರು ಕೂಡ, ಅವ್ರಿಗೆ ಒಂದು ಕಾರಲ್ಲಿ ಸುಮ್ಮನೆ ಕೂತ್ಕೊಂಡು ಹೋಗ್ತಾ ಇದ್ರು ಕೂಡ, ಏನೋ ನೋಡಿದ್ರೆ ಅದನ್ನ ಹಿಂಗ್ ಮಾಡ್ಬೋದು, ಇದನ್ನ ಹಂಗ್ ಮಾಡ್ಬೋದು ಅಂದ್ರೆ
ಆ ಒಂದು ಕಾನ್ಸ್ಟೆಂಟ್ ವಿವೇಚನೆ ಇದೆಯಲ್ಲ, ಇವಾಗ ಒಬ್ರು ಮನುಷ್ಯರು ಒಂದು ಡ್ಯಾವೋಸ್ ಅಂತ ಜಾಗಕ್ಕೆ ಹೋಗಿ ಜಾಗತಿಕ ಮಟ್ಟದಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿಬಿಂಬಿಸಿ ಅಲ್ಲಿಂದ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ಮೆಂಟ್ ತರ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್ ಇಲ್ಲಿ ನಿಂತ್ಕೊಂಡು ಈ ಗ್ಯಾರಂಟಿಗಳನ್ನ ಸಮರ್ಥಿಸ್ತಾ ಒಬ್ಬ ಬಡ ರೈತನ ಮನೆಯಲ್ಲಿ ಕೂತ್ಕೊಂಡು ಅವ್ರಿಗೆ ಏನ್ ಬೇಕಲ್ಲ ಅದನ್ನು ಕೂಡ ಸ್ಯಾಟಿಸ್ಫೈ ಮಾಡ್ತಕ್ಕಂಥವ್ರು ಡಿ ಕೆ ಶಿವಕುಮಾರ್. ಹಂಗಾಗಿ ತಳಮಟ್ಟದಿಂದ ಹಿಡಿದು ಒಂದು IT ಒಂದೊಂದು ಮಾಡ್ತಕ್ಕಂಥ ಸಮರ್ಥವಾಗಿ ನಿಭಾಯಿಸಬಲ್ಲ, ಎಲ್ರಿಗೂ ಎಲ್ಲಾ ಜಾಗಕ್ಕೂ ಏನೇನು ಬೇಕು ಅದನ್ನ ಕೊಟ್ಟು ಏನೇನು ಅವ್ರಿಗೆ ಫುಲ್ಫಿಲ್ ಮಾಡ್ಬೇಕು ಅದನ್ನ ಮಾಡ್ತಕ್ಕಂಥ ಸಮರ್ಥ ನಾಯಕ ಯಾರು ಇದ್ರೆ ಅಡ್ಮಿನಿಸ್ಟ್ರೇಟಿವ್ ಅವ್ರಿಗೆ ಈಗ ಸಂಪೂರ್ಣ ಅಧಿಕಾರ ಸಿಕ್ಕಿದೆ. ಹಂಗಾಗಿ ಅವ್ರದ್ದು ಏನು ಕನಸುಗಳಿದೆ, ಅವ್ರಿಗೇನು ಈಗ ನೀವು ಅದು ನೋಡ್ತಾ ಇದ್ದೀರಾ. ನಾನು ಹೇಳ್ತಾ ಇಲ್ಲ ಬೆಂಗಳೂರು ವಿಷಯದಲ್ಲಿ ತೊಂದರೆ ಇವತ್ತು ಕೃಷ್ಣ ಬೈರೇಗೌಡರು ತಗೊಂಡ್ಮೇಲೆ ನಾವು ಫುಟ್ಪಾತ್ ವಿಷಯ ಇರ್ಬೋದು, ಈ ಮತ್ತೆ ಹಳೆ ಗಾಡಿಗಳು, ಕೆಲವು ಗಾಡಿಗಳಂತೂ 10 ವರ್ಷ 12 ವರ್ಷದಿಂದ ನಿಲ್ಸಿರ್ತಕ್ಕಂಥ ಗಾಡಿಗಳಿಗೆ ನಿಮಗೂ ಅನ್ಸಿರತ್ತೆ, ನನಗೂ ಅನ್ಸಿದೆ. ಅದು ಯಾವುದೇ ಸರ್ಕಾರ ಇರಲಿ, ಈಗ ನಮ್ಮ ನಂದಿನಿ ಲೇಔಟ್ ರೋಡ್ನಲ್ಲೇ ಇದೆ, ಒಂದು 2-3 ಬಸ್ ನಿಲ್ಸ್ಬಿಟ್ಟಿದ್ದಾರೆ, ಅದೆಲ್ಲ ಕಿತ್ತು ಇವತ್ತು ತೆಗಿತಾ ಇದ್ದಾರೆ. ನಮ್ಗೆ ಖುಷಿ ಆಗ್ತದೆ ಅಲ್ಲಿ ಜಾಗಕ್ಕಲ್ಲಿ. ಈ ಥರ ಇದೊಂದು ಸ್ಮಾಲ್ ಸ್ಟೆಪ್ ಬಟ್ ಇಟ್ಸ್ ಎ ರೆವಲ್ಯೂಷನರಿ ಸ್ಟೆಪ್ ಅಂಡ್ ಇಟ್ ಬ್ರಿಂಗ್ಸ್ ಚೇಂಜ್. ದಟ್ ಈಸ್ ಡಿ ಕೆ ಶಿವಕುಮಾರ್. ನಾನು ಹೇಳಕ್ ಹೋದ್ರೆ ಇಟ್ ಈಸ್ ಎ ಕಾನ್ಸ್ಟೆಂಟ್ ಎವಾಲ್ವಿಂಗ್ ವಿಷನರಿ. ಆಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ, ಬಿ ಕೆ ಹರಿಪ್ರಸಾದ್ ಅವರ ನಾಯಕತ್ವ, ಬಿ ಕೆ ಹರಿಪ್ರಸಾದ್ ಅವರ ಪಕ್ಷದ ಸಾರಥ್ಯ ಇದೆರಡನ್ನು ಒಂದು ಒಗ್ಗೂಡಿಸಿದಾಗ ಇನ್ನು ಮುಂದಿನ 2 ವರ್ಷ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಮಟ್ಟದಲ್ಲೂ ಅದು ಪಕ್ಷನೂ ಇರ್ಬೋದು, ಜನರ ಮಟ್ಟದಲ್ಲಿ ಕ್ರಾಂತಿಕಾರಿ ಬೆಳವಣಿಗೆಗಳಾಗುತ್ತೆ. ಆಮೇಲೆ ಯಾವುದೇ ಸಂದೇಹ ಇಲ್ಲ ನನಗೆ. ಇವತ್ತು ನೋಡಿ, ನಾನು ಕಾಂಗ್ರೆಸ್ ಅಂತ ಹೇಳ್ತಾ ಇಲ್ಲ, ಕೆಲವು ನಾವು ಅಟ್ಲೀಸ್ಟ್ ನಮ್ಗೆ ಇಂಟರ್ನಲ್ ಆದ್ರೂ ಒಂದು ಗೊತ್ತಾಗ್ಬಿಡತ್ತೆ ಏನೇ ಆಗಲಿ ನಮ್ದೇನು ಹಂಗಿಲ್ಲ ಅಂತ. ಬಟ್ ನಾನು ಭಾಳ ಒಂದು ವಿಶ್ವಾಸದಿಂದ 100% ಕಾನ್ಫಿಡೆನ್ಸ್ ಇಂದ ಹೇಳ್ತಾ ಇದ್ದೀನಿ, 2028ನಲ್ಲೂ ಏನು ಈಗ ನಮ್ದು ಬಹುಮತ ಈಗ ಬಂದಿದೆ ಸೀಟ್ಸು, ಅದರಲ್ಲಿ ಅದೇ ರೀತಿ ನಾವು ಮತ್ತೆ ಅಧಿಕಾರಕ್ಕೆ ಬರ್ತೀವಿ. ಆದರೆ ಸರ್, ಮೂಲ ಕಾಂಗ್ರೆಸ್ಸಿಗರನ್ನ ಈ ಸರ್ಕಾರ ನಿರ್ಲಕ್ಷ್ಯ ಮಾಡ್ತಾ ಇದೆ. ವಲಸೆ ಕಾಂಗ್ರೆಸ್ಸಿಗರಿಗೆ ಆದ್ಯತೆಯನ್ನ ಕೊಡ್ತಾ ಇದೆ ಅನ್ನೋ ಕೂಡ ಒಂದು ಉದಾಹರಣೆ ಕೊಡಿ. ತುಂಬಾ ಜನ ಮೂಲ ಕಾಂಗ್ರೆಸ್ಸಿಗರು ನಾವು ಅವತ್ತು ಕಾಂಗ್ರೆಸ್ ಅಲ್ಲ ಸರ್, ಅವತ್ತು ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಗುರುತಿಸ್ಕೊಂಡಿರುವತ್ ಯಾರೂ ಕಾಣಿಸ್ತಾ ಇಲ್ಲ ಸರ್. ಅದು ನಿಮ್ಮೆಲ್ಲರಿಗೂ ಗೊತ್ತಿದೆ, ನಿಮಗ್ ಗೊತ್ತಿದೆ ಸರ್. ಈಗ ನೋಡಿ, ನಮ್ಮ ಮಂತ್ರಿ ಮಂಡಲ ತಗೊಳ್ಳಿ, ಯಾರು ಆತರ ವಲಸೆ ಬಂದು ಮಾಡಿರ್ತಕ್ಕಂಥವ್ರು ಯಾರಿದ್ದಾರೆ? ಮತ್ತೇನು ಕೃಷ್ಣ ಬೈರೇಗೌಡರು ಇಲ್ವಾ, ಅಥವಾ ರಾಮಲಿಂಗಾರೆಡ್ಡಿ ಸಾಹೇಬರಿಲ್ವಾ, ಜಾರ್ಜ್ ಸಾಹೇಬರಿಲ್ವಾ, ಈಶ್ವರ್ ಖಂಡ್ರೆ ಅವರಿಲ್ವಾ, ಯಾರು ಎಂ ಬಿ ಪಾಟೀಲ್ರಿಲ್ವಾ? ನೋಡಿ, ಈ ವಲಸೆ ಮೂಲ ಅಂತಕ್ಕಂಥದ್ದು ಏನಿದೆ ಅದು ಆ ಡಿಸ್ಕಷನ್ ಯಾವತ್ತೂ ಹೋಗೋದೇ ಇಲ್ಲ. ಅದು ಫಾರ್ ಎವರ್ ಕಂಟಿನ್ಯೂಯಿಂಗ್ ಡಿಸ್ಕಷನ್ ಎಲ್ಲ ಪಕ್ಷದಲ್ಲೂ. ಇವತ್ತು ನಾವು ವಲಸೆ ಅಂತ ನಾನು ವರ್ಡು ಓಕೆ, ಅದೊಂದೇ ಕರಿಬೇಕು. ವಲಸೆ ಬಂದಿರೋರು ಅನ್ನೋದಕ್ಕಿಂತ ಹೆಚ್ಚಿಗೆ ಇವತ್ತು ನಾನು ಅಥವಾ ಇನ್ನೊಬ್ರು ಯಾರೋ ಒಂದು ಪಕ್ಷ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಬರ್ತಾರೆ ಅಂದ್ರೆ ಹಲವಾರು ಕಾರಣಗಳಿರುತ್ತೆ. ವೈಯಕ್ತಿಕ ಕಾರಣನೂ ಇರುತ್ತೆ, ಸಾಮಾಜಿಕ ಕಾರಣಗಳಿರುತ್ತೆ, ಮತ್ತೆ ಪೊಲಿಟಿಕಲ್ ಕಾರಣ. ಅವರು ರಾಜಕೀಯ ಮಾಡ್ತಾ ಇರ್ತಕ್ಕಂಥ ಕ್ಷೇತ್ರ, ವಾರ್ಡು, ಇನ್ನೊಂದು ಮತ್ತೆ ಒಂದು ಪೊಲಿಟಿಕಲ್ ಕಾರಣ ಇರುತ್ತೆ. ಹಂಗಾಗಿ ಅವರು ಈ ಸ್ಟೆಪ್ಪನ್ನು ತಗೋತಾರೆ ಅಷ್ಟೇ ಹೊರತು ಹಂಗಾದ ತಕ್ಷಣ ಅವರು ವಲಸೆಗರು. ಯಾವಾಗ ನೀವು ವಲಸೆ ಅಂತ ಕರಿಬೇಕು ಅಥವಾ ಯಾವಾಗ ಇದರಲ್ಲಿ ಒಂದು ತಪ್ಪನ್ನ ಹುಡುಕಬೇಕು ಅಂದ್ರೆ, ನಮ್ಮ 17 ಜನ ಹೋದ್ರಲ್ಲ ಸರ್ಕಾರ ಬೀಳಿಸ್ಲಿಕ್ಕೇನೆ ಒಂದು ಷಡ್ಯಂತ್ರವನ್ನೇ ಮಾಡಿ ಹೋದ್ರಲ್ಲ ಅಂತ, ಅದನ್ನ ಹೇಳಿ ನಾನು ಒಪ್ಪೋದಿಲ್ಲ. ಯಾವ ಒಂದು ಪಕ್ಷ ನಾವು ಬಹಳ ದೇವತಾ ಸಂಭೂತರು ಅಂತೇಳಿ ಒಬ್ಬೊಬ್ಬರನ್ನ ಕರ್ಕೊಂಡು ಹೋಗಕ್ ಒಂದೊಂದು ಟ್ಯಾಕ್ಸಿ ತರ ಅವತ್ತು ಏರೋಪ್ಲೇನ್ ನಿಲ್ಸಿದ್ರಲ್ಲ, HMT ಇದು ನಮ್ಮ HAL ಏರ್ಪೋರ್ಟ್ ಅಲ್ಲಿ ಒಬ್ಬ MLA ಹಿಂಗ್ ಓಡ್ ಬಂದ್ರೆ ವಿಧಾನಸೌಧದಿಂದ ಅವ್ನಿಗೊಂದು ಪ್ಲೇನ್ ಬಾಂಬೆ ಕರ್ಕೊಂಡು ಹೋಗಿತ್ತು ಅವತ್ತು. ನೀವೆಲ್ಲ ನೋಡಿದ್ದೀರಿ, ನೀವೆಲ್ಲ ತೋರಿಸಿದ್ದೀರಿ, ಆಯ್ತಾ? ಅದು ನಾನು ಹೇಳ್ತೀನಿ, ಅದು ಅನೈತಿಕ, ಅದು ತಪ್ಪು. ಹಂಗಾದ್ರೆ ನಾನು ಒಪ್ಪೋದಿಲ್ಲ. ಅದು ವಲಸೆನೋ ಅಲ್ಲಿಗೆ ಅವ್ರಿಗೆ ಐಡಿಯಾಲಜಿ ಅನ್ನೋದೇನೂ ಇಲ್ಲ. ಅವತ್ತಲ್ಲಿ ಅಧಿಕಾರ ಬೇಕಿತ್ತು, ವ್ಯಾಮೋಹ ಇತ್ತು, ದಾಹ ಇತ್ತು, ಹೋದ್ರು ಅಷ್ಟೇ. ಅವ್ರವ್ರ ತೆವಲಿಗೆ ಮಾತಾಡ್ಕೊಂಡಿದ್ದಂತ ಇದು ತಪ್ಪದು ಬಿಟ್ರೆ. ಈಗ ಬೇರೆ ಸಾಮಾಜಿಕ ಕಾರಣಗಳಿಂದ, ಹಲವಾರು ಕಾರಣಗಳಿಂದ ಒಂದು ಐಡಿಯಾಲಜಿ ಬಿಟ್ಟು ಇನ್ನೊಂದಕ್ಕೆ ಬರ್ತಾರಲ್ಲ, ಅದನ್ನ ನೀವು ಇವತ್ತಿನ ವ್ಯವಸ್ಥೆಯಲ್ಲಿ ಸ್ವಾಗತಿಸ್ಬೇಕಾಗ್ತದೆ. ಇವತ್ತು ನೀವು ದೇಶದಲ್ಲಿ ಎಲ್ಲ ಕಡೆ ಇವತ್ತು ತೃಣಮೂಲ್ ಕಾಂಗ್ರೆಸ್ನಲ್ಲಿ ಏನು 20 ಜನ ಲೋಕಸಭಾ ಸದಸ್ಯರು ಹೊರಗಡೆ ಬಂದು ಅದು ಯಾವುದೋ ನಿಬ್ ಪಾರ್ಟಿಗೆ ಸೇರ್ಕೊಂಡ್ರು. ಇಂಥವೆಲ್ಲ ಒಪ್ಕೊಳ್ಳೋದಕ್ಕಾಗದೆ. ಉದ್ಧವ್ ಠಾಕ್ರೆ ಅವ್ರು ಬಂದರು ಆಮ್ ಆದ್ಮಿ ಪಾರ್ಟಿಯಿಂದ, ಅವ್ರಿಗೆ ಬೈತಾ ಇದ್ದರು. ಒಂದು ವಾರದ ಮುಂಚೆ ರಾಘವ್ ಚಡ್ಡಾ ಕೊಟ್ಟರು ಎಂಟ್ರು, ಒಂದೇ ವಾರದ ಮುಂಚೆ. ಸೊ ನಾನು ಇವತ್ತು ಕೂತ್ಕೊಂಡು ಕಾಂಗ್ರೆಸ್ ಅಲ್ಲಿ ಮಾತಾಡಿ ನಾಳೆ ನನಗೆ ಬೇರೆ ತರ ಮಾತಾಡ್ಲಿಕ್ಕೆ ನನ್ನ ಆಂತರಿಕವಾಗಿ ನನಗಂತೂ ಒಪ್ಪಿಗೆ ಆಗೋದಿಲ್ಲ, ನನ್ಗದು ಸಾಧ್ಯನೇ ಇಲ್ಲ. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತಿನ ಪೊಲಿಟಿಕಲ್ ಸಿಸ್ಟಮ್ ಆ ತರ ಇದೆ. ಸ್ವಲ್ಪ ನಾವು ಅದನ್ನ ಒಪ್ಕೋಬೇಕಾಗತ್ತೆ.
ಇನ್ನು ಪ್ರಮುಖವಾಗಿ ನಿಗಮ ಮಂಡಳಿ ವಿಚಾರ ಸರ್. ನಿಗಮ ಮಂಡಳಿ ಅಧಿಕಾರ ಕೊಡುವಂಥ ವಿಚಾರದಲ್ಲಿ ಹಂಚಿಕೆ ಆಗ್ತಾ ಇರೋದು ಸರಿ ಇಲ್ಲ. ಇಷ್ಟ ಬಂದವ್ರಿಗೆಲ್ಲ ನಿಗಮ ಮಂಡಳಿ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಅಧಿಕಾರ ಹಂಚಿಕೆ ವಿಚಾರದಲ್ಲಿ ನಿಷ್ಠಾವಂತರನ್ನ ಗುರುತಿಸಿ ಹಂಚಿಕೆ ಮಾಡೋದು, ಇದು ಹೇಗೆ ನೀವು ಇದನ್ನ ಹೇಳ್ತೀರಿ? ಯಾಕಂದ್ರೆ ನಾವು ನೋಡ್ತಿದ್ದೀವಿ ಸರ್, ಅವ್ರಿಗೆ ಆ ವಿಚಾರನೇ ಗೊತ್ತಿಲ್ಲ. ಸೊ ಬೇಕಾಗಿರೋ ಅಂಥವ್ರು ಅಥವಾ ಯಾವುದೇ ಒಂದು ಸೀಟ್ ಸಿಕ್ಕಿರೋದಿಲ್ಲ ಅವ್ರಿಗೆ, ಅಥವಾ ಸರ್ಕಾರದಲ್ಲಿ ಅವ್ರ ಅಧಿಕಾರಿಗಳು ಸಿಕ್ಕಿಲ್ಲ ಅಂಥವ್ರನ್ನೆಲ್ಲ ತಗೊಂಡ್ಬಂದು ನಿಗಮ ಮಂಡಳಿ ಅಧಿಕಾರಿಗಳು ಮಾಡ್ತಿದ್ದಾರೆ ಅನ್ನೋ ಒಂದು ಕೂಗು ಕೂಡ ಕೇಳ್ಪಡ್ತಾ ಇದೆ. ನೋಡಿ, ನಿಗಮ ಮಂಡಳಿನಲ್ಲಿ ನಮ್ಮ ಸರ್ಕಾರದ ಒಂದು ಅಷ್ಟು ನಾನು ಯೋಚನೆ ಅಂತ ಮಾಡ್ತೀನಿ. ಯಾಕೆ ಅದೇ ನಿಮಗೆ ನೀವು ಯು ಆರ್ ಆಲ್ಸೋ ನಾಟ್ ಸ್ಯಾಟಿಸ್ಫೈಡ್ ಸರ್? ನಾಟ್ ಸ್ಯಾಟಿಸ್ಫೈಡ್ ಅನ್ನೋದಕ್ಕಿಂತ ಹೆಚ್ಚಿಗೆ ನಮ್ಮ ಕಾರ್ಯಕರ್ತರಿಗೆ ಡೈರೆಕ್ಟರ್ಗಳು ಮಾಡಬೇಕಾಗಿತ್ತು. ಹತ್ತತ್ರ ಸುಮಾರು 1,000 ಜನ ಕಾರ್ಯಕರ್ತರಿಗೆ ಇಷ್ಟೊತ್ತಿಗೆ ಸರ್ಕಾರ ಬಂದ ತಕ್ಷಣ ಮಾಡಿದ್ರೆ ಇಷ್ಟೊತ್ತಿಗೆ ಅವ್ರದ್ದು ಒಂದು ಟರ್ಮೇ ಮುಗಿದೋಗಿರೋದು. ಇನ್ನೊಂದು 1,500 ಜನಕ್ಕೆ ಇವಾಗ ಅಧಿಕಾರ ಕೊಡಬೇಕಾಯ್ತು. ಆ ಒಂದು ನೋವು, ಆ ಒಂದು ಅಳಲು ಎಲ್ಲೋ ನಮ್ಮ ಕಾರ್ಯಕರ್ತರಿಗೆ, ನಾನೂ ಸಹಿತವಾಗಿ, ನಾನು ಮುಚ್ಚುಮರೆ ಇಟ್ಕೊಂಡು ಮಾಡೋದು ಅಥವಾ ನೀವು ಹಿಂಗೆ ಹೇಳಿದಕ್ಕೆ ಇನ್ನೊಂಥರ ಡಿಪ್ಲೊಮ್ಯಾಟಿಕ್ ಆಗಿ ನಾನು ಮಾತಾಡ್ತಾ ಇಲ್ಲ, ಅದು ಬಹಳಷ್ಟು ಕಾರ್ಯಕರ್ತರಲ್ಲಿ ಅದನ್ನಿದೆ. ಆಮೇಲೆ ಇದನ್ನ ಹೇಳ್ತಾ ಈ ವಿಷಯ ನಮ್ಮ ನಾಯಕರುಗಳಿಗೂ ಗೊತ್ತಿದೆ. ಅದು ಹರಿಪ್ರಸಾದ್ ಅವ್ರಿಗಿರ್ಬೋದು, ಅದು ಜಿ.ಕೆ. ಶಿವಕುಮಾರ್ ಇರ್ಬೋದು, ಅದು ಜಿ.ಸಿ. ಚಂದ್ರಶೇಖರ್ ಸಾಹೇಬ್ರಿಗಿರ್ಬೋದು, ಅಥವಾ ಸುರ್ಜೇವಾಲಾ ಅಂತಕ್ಕಂಥ ರಾಷ್ಟ್ರೀಯ ನಾಯಕರಿಗಿರ್ಬೋದು, ಅವ್ರಿಗೆ ಗೊತ್ತಿದೆ. ಬಟ್ ಹಲವಾರು ಕಾರಣಗಳಿಂದ ಸಿದ್ದರಾಮಯ್ಯನವರ ಇದ್ದಾಗ ಅವ್ರದ್ದು ಯಾವುದೋ ಒಂದು ಹಲವಾರು ಕಾರಣ, ಮತ್ತೆ ಏನೋ ಒಂದು ಇದೇ ರೀತಿ ಅಪ್ಹೀವಿಲ್ಲಿಂಗ್ ಆಗಿಲ್ಲ. ಬಟ್ ಮೊನ್ನೆ ಒಂದು ಇದಕ್ಕೆ ಸಿಹಿ ಸುದ್ದಿ ಏನು ಅಂದ್ರೆ, ಹರಿಪ್ರಸಾದ್ ಸಾಹೇಬ್ರು ಬಹಳ ಸ್ಟ್ರಿಕ್ಟ್ ಆಗಿ ಒಂದು ಕರೆ ಕೊಟ್ಟಿದ್ದಾರೆ. ಯಾರ್ಯಾರು ತಮ್ಮ ಅವಧಿಯನ್ನು ಮುಗಿಸಿದಾರಲ್ಲ ರಾಜೀನಾಮೆ ಕೊಡಲೇಬೇಕು, ಹೊಸ ಕಾರ್ಯಕರ್ತರಿಗೆ ಅವಕಾಶ ಕೊಡಲೇಬೇಕು ಅಂತ ಕೊಟ್ಟಿದ್ದಾರೆ. ಹರಿಪ್ರಸಾದ್ ಸಾಹೇಬರು ಅದನ್ನ ನಾನು ಖಂಡಿತ ಅದನ್ನ ಜಾರಿಗೆ ತರ್ತಾರೆ ಅಂತಕ್ಕಂಥ ದೃಢವಾದ ಅಚಲ ನಂಬಿಕೆ ನನಗಿದೆ. ಹರಿಪ್ರಸಾದ್ ಸರ್ ಒಂದ್ ಕಡೆ ಹೇಳ್ತಾ ಇದ್ದಾರೆ, ಪಕ್ಷವನ್ನ ರೀಆರ್ಗನೈಸ್ ಮಾಡ್ತೀನಿ ಅಂತ ಹೇಳಿ. ಇದೆಲ್ಲವೂ ಸಹ ಆಗುತ್ತೆ ಮುಂದಿನ ದಿನಗಳಲ್ಲಿ. ಇವತ್ತಿಂದನೇ ಶುರು ಆಗಿದೆ. ಇವತ್ತೇ ಅವ್ರು ನಿನ್ನೆ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ವಾರದಿಂದ ಪಕ್ಷದ ಇನ್ನೊಂದು 2ರಿಂದ 3 ವಾರಗಳ ಕಾಲದಲ್ಲಿ ಪಕ್ಷದ ರಿಆರ್ಗನೈಸೇಷನ್ಗೆ ನಾನು ಒತ್ತು ಕೊಡ್ತಾ ಇದ್ದೀನಿ. ಪಕ್ಷದ ರಿಆರ್ಗನೈಸೇಷನ್ ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ನಮ್ದು ಹಲವಾರು ಮುಂಚೂಣಿ ಘಟಕಗಳಿದೆ. SC ಘಟಕ ಇದೆ, ST ಘಟಕ ಇದೆ, OBC ಘಟಕ ಇದೆ, ಸೋಷಿಯಲ್ ಮೀಡಿಯಾ ಇದೆ, ಸಾಮಾಜಿಕತೆ ಇದಿದೆ, ಹಲವಾರು ರೈತ ಮೋರ್ಚಾ ಇದೆ, ಗ್ರಾಜ್ಯುಯೇಟ್ ಸೆಲ್ ಇದೆ, ಅಪಾರ್ಟ್ಮೆಂಟ್ ಸೆಲ್ ಇದೆ. ನೀವು ಸುಮಾರು 50-60 ಸೆಲ್ ಇದೆ KPCCಯಲ್ಲಿ. ಕೆಲವು ಮಹಿಳಾ ಕಾಂಗ್ರೆಸ್ ಇದೆ, ಕೆಲವು ತುಂಬಾ ಇದಾಗಿಲ್ಲ, ಕೆಲಸ ಮಾಡ್ತಾ ಇಲ್ಲ, ಕೆಲವು ಕೆಲಸ ಮಾಡ್ತಾ ಇದ್ರು, ಕರ್ನಾಟಕ ಪೂರ್ತಿ ಅದು ಪ್ರೆಸೆನ್ಸ್ ಅಲ್ಲಿ ವೈಬ್ರೆಂಟ್ ಆಗಿಲ್ಲ. ಸೊ ಅದನ್ನ ಪರಿಷ್ಕರಣೆ ಮಾಡಿ, ಆಮೇಲೆ ಯೂಶಲಿ ಯಾವುದೇ ಒಂದು ಸಂದರ್ಭದಲ್ಲಿ ಒಂದು ಅಧ್ಯಕ್ಷರು ಚೇಂಜ್ ಆದಾಗ, ಈಗ ಡಿ.ಕೆ. ಶಿವಕುಮಾರ್ ಸಾಹೇಬರು 6 ವರ್ಷ ಇದ್ರು, 6 ವರ್ಷ ಅವ್ರು ಚೇಂಜ್ ಆದಾಗ ಅವ್ರದೇ ಒಂದು ತಂಡ ಇರುತ್ತೆ. ಅದು ಹೊಸ ಅಧ್ಯಕ್ಷರು ಬಂದಾಗ ಸಹಜ, ಅವರು ಬಿಕಾಸ್ ಈಸ್ ಕಂಫರ್ಟಬಲ್ ವಿತ್ ಹಿಸ್ ಟೀಮ್ ಅನ್ನೋದಕ್ಕಿಂತ ಯಾರು ಎಲ್ಲಿ ಅಂತಕ್ಕಂಥ ಅಬ್ಸರ್ವೇಷನ್ ಅವ್ರಿಗೂ ಇರುತ್ತೆ. ಸೊ ಆ ಒಂದು, ಆಮೇಲೆ ಇವ್ರದ್ದು ಅವಧಿನೂ ಮುಗ್ದಿರತ್ತೆ. ಈಗಿರೋರ್ದು ಸುಮಾರು ಪಟ್ಟು ಮುಂಚೂಣಿ ಘಟಕಗಳದ್ದು ಎಲ್ರದ್ದು ಅವಧಿ ಆಲ್ಮೋಸ್ಟ್ ಮುಗ್ದಿದೆ. ಸೊ ಬದಲಾವಣೆ ಸಮಯ ಇದು ಖಂಡಿತ. ಹಂಗಾಗಿ ಯಾರು ಅದನ್ನ ಅಪೋಸ್ ಮಾಡ್ತಕ್ಕಂಥದ್ದಾಗ್ಲಿ ಅಥವಾ ಅದಕ್ಕೆ ವಿಪರೀತವಾಗಿ ಮಾಡ್ತಕ್ಕಂಥ ಎಲ್ಲರೂ, ವಿ ಆರ್ ಆಲ್ ಲುಕಿಂಗ್ ಫಾರ್ವರ್ಡ್ ನಾವೆಲ್ಲರೂ. ಆಮೇಲೆ ಇದರಲ್ಲಿ ಬೇರೆ, ಈಗ ನಂದು ಬ್ಲಾಕ್ ಪ್ರೆಸಿಡೆಂಟ್, ನಂದು ಅವಧಿ ಮುಗಿದಿದೆ. ಹೌದು, ನಾನು ಮುಂದಕ್ಕೆ ನಾನು ಇನ್ನೊಬ್ರಿಗೆ ಅವಕಾಶ ಕೊಡ್ಲೇಬೇಕು. ನಾನು ಎಷ್ಟು ವರ್ಷ ನಾನೇ ಇರ್ತೀನಿ ಅಂತ ಕೂತಿರಕ್ಕಾಗತ್ತ? ಸಾಧ್ಯ ಇಲ್ಲ. ಆಮೇಲೆ ನಾನು ಇಲ್ಲಿ ಬಿಟ್ಟಾಗ ನನ್ನೇನ್ ಮಾಡ್ತಾರೆ, ನನ್ಗೆ ಎಲ್ಲೋ ಒಂದು ಬೇರೆ ಕಡೆ ಎಲ್ಲಿ ಸೂಕ್ತವಾಗಿ ಇನ್ನು ಮೇಲೆ ಕರ್ಕೊಂಡು ಹೋಗ್ತಾರ ಹೊರತು ಕೆಳಗಂತೂ ಇಳಿಸಲ್ಲ. ಸೊ ಹಂಗಾಗಿ ಈ ಪರಿಷ್ಕರಣೆ ಅಂತ ಏನ್ ನೀವು ಹೇಳಿದ್ರಿ, ಇದರಿಂದ ಕಾರ್ಯಕರ್ತರಿಗೆ ಒಳ್ಳೇದೇ ಆಗತ್ತೆ. ಕಾರ್ಯಕರ್ತರು ಇದರಿಂದ ಇನ್ನೂ ಅವ್ರು ಒಂದು ಸ್ಟೆಪ್ ಮೇಲೆ ಹೋಗ್ತಕ್ಕಂಥ ಸಂದರ್ಭ ಇದೆ ಅಷ್ಟೇ ಹೊರತು ಇದರಲ್ಲಿ ಯಾವುದೇ ಒಂದು ಕಾರ್ಯಕರ್ತರಿಗೆ ಬೇಜಾರಾಗ್ತಕ್ಕಂಥದ್ದು ಇನ್ನೊಂದು ಮತ್ತೊಂದರ ಸಂಗತಿನೂ ಇದರಲ್ಲಿ ಇಲ್ಲ. ಸರ್, ಕೊನೆಯದಾಗಿ ಪಟ್ಟಂತ ಒಂದು 2 ಪ್ರಶ್ನೆ ಸರ್. ಈಗ ನಾವು ಬಿಡದಿ ವಿಚಾರವನ್ನ ಮಾತನಾಡಲೇಬೇಕು ಸರ್. ಏನ್ ಮಾಡ್ತೀರಿ ಸರ್ ಬಿಡದಿ ರೈತರನ್ನ? ಅವ್ರಿಗೆ ನ್ಯಾಯ ಕೊಡಿಸ್ತೀರಾ ಏನ್ ಸರ್? ಈ ವಾದ ವಿವಾದ ಏನ್ ಸರ್? ಪಕ್ಷಗಳು, ವಿರೋಧ ಪಕ್ಷಗಳವರು ಒಂದಷ್ಟು ದೂರನ್ನ ಹಾಕ್ತಾ ಇದ್ದಾರೆ, ಎಲ್ಲೋ ತಪ್ಪು ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಒಂದಷ್ಟು ಜನರು, ರೈತರು ಬೀದಿನಲ್ಲಿ ಬಹಳಷ್ಟು ಒಂದು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಕಳೆದ ಒಂದು 15 ತಿಂಗಳಿಂದ. ಏನ್ ಸರ್ ನಿಮ್ ಸರ್ಕಾರದಿಂದ ಏನ್ ನೋಡಿ? ಬಿಡದಿ ವಿಷಯ 3ರಿಂದ 4 ದೊಡ್ಡ ವಿಚಾರ ಸರ್. ನಾನು ಬಹಳ ಚಿಕ್ಕದಾಗಿ ಹೇಳ್ತೀನಿ. ಒಂದು, ಇದು ಕುಮಾರಸ್ವಾಮಿ ಅವರ ಕನಸಿನ ಕೂಸು. ಇವತ್ತು ಕುಮಾರಸ್ವಾಮಿ ಅವರು ಇವತ್ತಿಷ್ಟು ದೊಡ್ಡ ಭಾಷಣಗಳು ಬಿಡ್ತಾ ಇದ್ದಾರಲ್ಲ, ಅವರು ಅವಾಗ ಇದರ ಝೋನ್ ಇಂದ, ಅದೇನ್ ಬ್ಲಾಕ್ ಝೋನ್ ಅಂತ ಇದ್ರ ಝೋನ್ ಅಂತ ಮಾಡಿದ್ರು. ನಾನು ಯಾಕೆ ತೆಗಿಲಿಲ್ಲ? ನಿಮ್ ಕೈಲಿ ಅದಕ್ಕೆ ನೀವು ಪ್ರಾಜೆಕ್ಟ್ ನಿಲ್ಸಿದ್ರಿ,
ಬಟ್ ನೀವು ಯಾಕೆ ಅದನ್ನು ತೆಗಿಲಿಲ್ಲ, ಅಲ್ಲಿಗೆ ನಿಮ್ಗೆ ಯಾಕೆ ತೆಗಿಲಿಲ್ಲ ನಾನು ಹೇಳ್ತೀನಿ ಕೇಳಿ. ಅವ್ರಿಗೆ ನಾನು ಮತ್ತೆ ಅಧಿಕಾರಕ್ಕೆ ಬಂದ್ಬಿಡ್ತೀನಿ, ಬಂದ ಮೇಲೆ ಇದು ಈ ಸಲ ಚುನಾವಣೆಗೆ ನಮ್ಗೆ ಹಿನ್ನಡೆ ಆಗುತ್ತೆ, ಬಂದ ಮೇಲೆ ನಾನು ಇದನ್ನು ಮಾಡೋಣ ಅನ್ನೋ ಒಂದೇ ದೃಷ್ಟಿಯಿಂದ ಅವ್ರು ತೆಗಿಲಿಲ್ಲ ಅವತ್ತು. ಹಂಗೆ ನಿಮ್ಗೆ ರೈತರ ಬಗ್ಗೆನೇ ಕಾಳಜಿ ಇದ್ದಿದ್ರೆ ನೀವು ನಿಮ್ಮ ಡಿಮಾರ್ಕೈಸೇಷನ್ ಮತ್ತೆ ಗ್ರೀನ್ ಝೋನ್ ಮಾಡ್ಬಿಟ್ಟು ಹೋಗ್ಬೇಕಾಗಿತ್ತು. ಯಾಕೆ ನೀವು ಮಾಡಿದಂಥ ಬ್ಲ್ಯಾಕ್ ಝೋನ್ ಉಳಿಸಿದ್ರಿ? ನಿಮ್ ತಪ್ಪಲ್ವಾ? ಅಲ್ಲಿಗೆ ನೀವು ಏನ್ ಮುಂದಾಲೋಚನೆ ಇಟ್ಕೊಂಡು ಅದನ್ನ ಅಲ್ಲಿ ಮಾರಬಾರದು ಅಥವಾ ಆ ಝೋನ್ ಅನ್ನ ಕ್ಯಾಪ್ಟಿವೇಟ್ ಮಾಡ್ಬಿಟ್ಟು ಹೋದ್ರಿ? ತಪ್ಪಲ್ವಾ? ಇವತ್ತು ಕೂತ್ಕೊಂಡು ಭಾಷಣ ಬಗ್ಗೆ ಆಮೇಲೆ ಇದಕ್ಕೆ ಸರ್, ಈಗ ಫೈನಲ್ ಆಗಿ ನಾನು ಒಂದು ಮಾತು ಹೇಳ್ತೀನಿ. ಇದಕ್ಕೆ ಮುಖ್ಯಮಂತ್ರಿಗಳು ಮೊನ್ನೆ ಒಂದು ಭಾವನಾತ್ಮಕವಾಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅನ್ನು ಒಂದು ಮಾಡಿ ಅದಕ್ಕೆ ತೆರೆ, ಎಲ್ಲ ಸಂಪೂರ್ಣ ಗೊಂದಲಕ್ಕೆ ಒಂದು ತೆರೆ ಎಳೆದಿದ್ದಾರೆ. ಅವ್ರು ಹೇಳಿದ್ದಾರೆ, ಇಷ್ಟ ಇರ್ತಕ್ಕಂಥ ರೈತರು ಕೊಡಬಹುದು, ನಾವು ಎಷ್ಟು ಜನ ರೈತರು ಕೊಡ್ತಾರೆ ಅಷ್ಟರಲ್ಲೇ ನಾವು ಟೌನ್ಶಿಪ್ ಅನ್ನ ಮಾಡ್ತೀವಿ, ಕೊಡದೇ ಇರೋರಿಗೆ ಯಾವುದೇ ರೀತಿ ಬಲವಂತನೋ ಫೋರ್ಸೋ ಇನ್ನೊಂದೋ ಮಾಡಿ ಬಲವಂತವಾಗಿ ನೆಲ ತಗೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ ಅಂತ. ಆಮೇಲೆ ಇನ್ನೊಂದು ಮೂರನೇ ಅಂಶ, ನಾನು ವೈಯಕ್ತಿಕವಾಗಿ ಬಿಡದಿಗೆ ಹೋಗಿ ಇದೆಲ್ಲ ಆದಾಗ ನೋಡಿದ್ದೀನಿ. ಕೊಡಲ್ಲ ಅನ್ನೋರು ಇದ್ದಾರೆ. ನಾನು ಇವತ್ತಿನ ಕಾಂಗ್ರೆಸ್ ಅವನು ಯಾರು ಎಲ್ಲ ಕೊಡ್ತಾ ಇದಾರೆ ಅಂತ ತಪ್ಪಾಗ್ತದೆ. ಕೊಡ್ತೀನಿ ಅಂತ ಸ್ವಇಚ್ಛೆಯಿಂದ ಕೊಡ್ತೀನಿ ಅಂತ ಹೇಳ್ತಾ ಇರೋರು ಬಹಳಷ್ಟು ಜನ ಇದೆ. ಎಷ್ಟು ಪರ್ಸೆಂಟೇಜ್ ಇರ್ಬೋದು ಸರ್? ಅದು ಹಂಗೆ ಬೇಕಾದ್ರೆ ನಿಮ್ಗೆ ಓವರ್ ಆಲ್ ಮಾರ್ಕ್ ಪರ್ಸೆಂಟೇಜ್ ಅಲ್ಲಿ ರೈತರು ಎಷ್ಟು ಜನ ಅಂತ ನನಗೆ ಗೊತ್ತಿಲ್ಲ. ಹಂಗೆ ಹೇಳಕ್ ಅದು ತಪ್ಪದು. ಇವತ್ತು ಯಾರೇ ಆಗಲಿ 80, 90, 90, 100 ಅದು ತಪ್ಪದು. ನನ್ ಕೇಳಿದ್ರೆ ಅದು ಸರಿಯಾದ ವಿಶ್ಲೇಷಣೆ ಅಲ್ಲ. ಬಟ್ ಸಾಕಷ್ಟು ಜನ ಕೊಡಲ್ಲ ಅನ್ನೋರು ಇದ್ದಾರೆ. ನಾನು ಹಿಂಗೆ ಕೂತ್ಕೊಂಡ್ಬಿಟ್ಟು ನಾನು ಒಂದೇ ತರ ಉತ್ತರ ಕೊಡ್ತಾ ಇದ್ದೀನಿ ಅನ್ಕೋಬೇಡಿ. ಕೊಡಲ್ಲ ಅನ್ನೋರು ಇದ್ದಾಗ, ಬಟ್ ನಾನು ಹೋದಾಗ ಕೊಡ್ತೀನಿ ಅಂತ ಹೇಳ್ತಾ ಇರ್ತಕ್ಕಂಥ ಸಂಖ್ಯೆನೇ ಹೆಚ್ಚಿಗೆ ಇತ್ತು, ಬಹಳಷ್ಟು ಜನ. ಆಮೇಲೆ ಯಾರು ಕೊಡ್ತೀನಿ ಅಂದವ್ರು ಯಾರು ಸಣ್ಣ ಸಣ್ಣ ರೈತರಲ್ಲ, ಯಾರ ಹತ್ರ ಗುಂಟೆ ಒಬ್ರು 16 ಎಕರೆ ಇನ್ನೂ ಈ ತರ ದೊಡ್ಡ ದೊಡ್ಡ ನೆಲ ಇರ್ತಕ್ಕಂಥ ರೈತರುಗಳು ಕೊಡ್ತೀನಿ ಅಂದ್ರು. ಸಣ್ಣ ಸಣ್ಣ ರೈತರುಗಳು ಕೂಡ 2 ಎಕರೆ 1 ಎಕರೆ, ಕೆಲವೊಬ್ರು ಯಾರೋ ಒಬ್ರು 31 ಗುಂಟೆ ಒಂದು ಲೇಡಿ, ಅವ್ರು ಕೂಡ ವಾಲಂಟ್ರಿ ವಾಂಟೆಡ್ ಟು ಗಿವ್ ಅಂಡ್ ಟೇಕ್, ಏನ್ ಬೇಕು ಬರುತ್ತೆ ಸರ್ಕಾರದಿಂದ ತಗೊಳ್ತಕ್ಕಂಥ ಒಂದು ಇದನ್ನ ಅವರೇ ಹೇಳಿದ್ರು. ನಾನು ವಿತ್ತು ನಿಮಗೆ ಸಾಕ್ಷಿ ಸಮೇತವಾಗಿ ಕೊಡ್ತೀನಿ, ಪರ್ಸನಲ್ ಆಗಿ ಹೋಗಿ ನೋಡ್ಕೊಂಡ್ ಬಂದಿರೋದು ನಾನು. ಇದನ್ನ ನಾನೇನೋ ಸುಮ್ಮನೆ ಎಲ್ಲಿಂದ ಕೇಳ್ಬಿಟ್ಟು ಬಿಡದಿ ರೈತರಿಗೆ ಕಾಂಗ್ರೆಸ್ ಪಕ್ಷದ ಅಂದ್ರೆ ಈ ಸರ್ಕಾರದಿಂದ ಯಾವುದೇ ರೀತಿ ಅನ್ಯಾಯ ಆಗದೇ ಇಲ್ಲ. ಮೊನ್ನೆ ಮುಖ್ಯಮಂತ್ರಿಗಳೇ ಹೇಳಿದ್ಮೇಲೆ ಮುಗಿದೋಯ್ತಲ್ಲ. ಮುಖ್ಯಮಂತ್ರಿಗಳೇ ಈ ಒಂದು ಸಂಪೂರ್ಣ ವಿವಾದಕ್ಕೆ ಒಂದು ತೆರೆ ಎಳೆದಿದ್ದಾರೆ. ನಾವಿನ್ನೇನು ಬಲವಂತವಾಗಿ ತಗೊಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಅವರೇ ಸ್ವಾಭಾವಿಕವಾಗಿ ಸ್ವಇಚ್ಛೆಯಿಂದ ಕೊಡ್ತಾ ಇರತಕ್ಕಂಥ ಕೊಡ್ಬೋದು. ಸುಧೀಂದ್ರ ಸರ್ ಅನ್ನ ನಾವು ಮುಂದೆ ಯಾವ ರೀತಿ ನೋಡಬಹುದು, ಹೇಗೆ ನೋಡ್ತೀವಿ? ನಾನು ಪಕ್ಷದಲ್ಲಿ ಏನಾದ್ರು ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅಂತೀನಿ. ನನಗೆ ಸರ್ಕಾರ ಎಲ್ಲ ಒಂಥರ, ನನಗೆ ಆಲ್ರೆಡಿ ಪಕ್ಷ, ನಾನೊಂದು ಭಾಳ ಸಣ್ಣ ಕಾರ್ಯಕರ್ತ ಆಗಿರೋ ಭಾಳ ಜವಾಬ್ದಾರಿಗಳು ಕೊಟ್ಟಿದ್ದಾರೆ. ವಕ್ತಾರ ಮಾಡಿದ್ದ ನಾನು ಹೇಳಿದಂಗೆ ಮೀಡಿಯಾ ಸೆಲ್ ಚೇರ್ಮನ್ ಸ್ಟೇಟಿಗೆ ಮಾಡಿದ್ರು, ನಂಗೆ ಗ್ಯಾರಂಟಿ ಕಮಿಟಿಗೆ ನಾನು ಚಿರಋಣಿಯಾಗಿದ್ದೀನಿ. ನನಗೆ ಪಕ್ಷದಲ್ಲಿ ಬೆಳಿಬೇಕು ಅಂತ ಭಾಳ ಆಸೆ. ಸರ್ಕಾರದ ಏನೋ ಹುದ್ದೆ ತಗೋ, ನಾಳೆ ನಾನು ಚೇರ್ಮನ್ ಆಗು, ಇನ್ನೊಂದಾಗು, MLA MP ಅನ್ನೋದಕ್ಕಿಂತ ಹೆಚ್ಚಿಗೆ ನಾನು ಪಕ್ಷದಲ್ಲಿ ಬೆಳೆದ್ರೆ ಆಟೋಮೆಟಿಕ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಸೇವೆ ಮಾಡ್ತಾರೋ ಅವ್ರ ಕೈ ಯಾವತ್ತೂ ಬಿಟ್ಟಿಲ್ಲ, ಬಿಡೋದು ಇಲ್ಲ ಅನ್ನೋ ನಂಬಿಕೆ ಇದೆ. ಹರಿಪ್ರಸಾದ್ ಸಾಹೇಬ್ರ ಒಂದು ಏನು ಹೊಸ ಸೆಟಪ್ ಇದೆ, ಅದರಲ್ಲಿ ಯಾವ್ದಾರ ಒಂದು ಜವಾಬ್ದಾರಿಯುತವಾದ ಒಂದು ಜವಾಬ್ದಾರಿಯನ್ನ ನನಗೆ ಕೊಡ್ಲಿ ಅಂತಕ್ಕಂಥದ್ದು ಕೇಳ್ಕೊತೀನಿ. ಕೊಟ್ಟರೆ ನಿಭಾಯಿಸ್ತೀನಿ ಅಂತಕ್ಕಂಥದ್ದನ್ನು ಈ ಮೂಲಕ ಹೇಳ್ತೀನಿ. ಸರ್, ಕೊಡ್ಲಿ ಸರ್. ಒಂದಷ್ಟು ಸೇವೆಯನ್ನು ನಿಮ್ಮ ಪಕ್ಷದಲ್ಲಿ ನೀವು ಮಾಡಿ ಅಂತ ನಾವು ಹಾರೈಸ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಮ್ಮ ಒಂದು ಸಂದರ್ಶನದಲ್ಲಿ ಭಾಗವಹಿಸಿದ್ದಕ್ಕೆ. ಎಸ್ ವೀಕ್ಷಕರೇ, ಇದುವರೆಗೂ ನೋಡಿದ್ರಲ್ಲ, ನಿಜವಾಗ್ಲೂ ಸಹ ಸುಧೀಂದ್ರ ಸರ್ ಬಹಳಷ್ಟು ಡಿಟೈಲ್ ಆಗಿ ಹೇಳ್ತಾ ಇದ್ರು. ಗ್ಯಾರಂಟಿಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಅಂತ ಹೇಳಿದ್ರೆ ಗೃಹ ಜ್ಯೋತಿ ವಿಚಾರದಲ್ಲೂ ಯಾವುದೇ ಕನ್ಫ್ಯೂಷನ್ ಬೇಡ. ಒಂದು ವೇಳೆ ಕನ್ಫ್ಯೂಷನ್ ಇತ್ತು ಅಂತ ಹೇಳಿದ್ರೆ ಆ ಕಚೇರಿಗಳಿಗೆ ಹೋಗಿ ನಿಮ್ಮ ಒಂದು ಕನ್ಫ್ಯೂಷನ್ನ ಬಗೆಹರಿಸ್ಕೊಳ್ಳಿ. ಜೊತೆಗೆ ಬಿಡದಿ ವಿಚಾರದಲ್ಲಿ ಯಾವುದೇ ರೀತಿಯ ಅನ್ಯಾಯ ಕಾಂಗ್ರೆಸ್ ಸರ್ಕಾರದಿಂದ ಆಗೋದಿಲ್ಲ ಅಂತ ಹೇಳಿ. ಸೊ ಇದೇ ಇವತ್ತಿನ ವಿಶೇಷ ಸಂದರ್ಶನ. ಮುಂದಿನ ಒಂದು ಸಂದರ್ಶನದಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸುಮನ್ TV ಕನ್ನಡ. ನಮಸ್ಕಾರ.